ಇದ್ದೀನಿ. 2 ವರ್ಷದಿಂದ ಅದೇ ಸೀರಿಯಲ್ ನೋಡ್ತಾವಳೆ, ಅದು ಮುಗಿಯಾಕಿಲ್ಲ ಇವಳು ಬಿಡಾಕಿಲ್ಲ. ನೀನ್ ಸೀರಿಯಲ್ ಗಿರಳೆಲ್ಲ ಇರ್ಲಿ ಬಾಬಸಿ ಕೆಲ್ಸ ಅದೇ. ಅತ್ತೆ ಒಬ್ರು ತಾವು ಟಿವಿ ನೋಡಲ್ಲ, ನನ್ನ ನೋಡಕ್ ಬಿಡಲ್ಲ. ಏನತ್ತೆ? ಹೋಗಿ ಕಾಗದ ಪೆನ್ನು ತಕ್ಕಂಬ, ಪತ್ರ ಬರಿಬೇಕು. ನನಗ್ ಬರಿಯಕ್ ಬರ್ತದ, ನೀನೇ ಬರೀ. ಯಾರ್ಗತ್ತೆ? ಬ್ಯಾಂಕ್ ಮ್ಯಾನೇಜರ್ ಕಣಮಿ. ನಮ್ ಕೆಂಪಯ್ಯ ಬ್ಯಾಂಕ್ನಾಗ ಸಾಲ ಮಾಡಿ ಎಮ್ಮೆ ತಗೊಂಡಿದ್ನಲ್ಲ, ಪಾಪ ಆ ಹಾಲ್ ಮರಿಯೋ ಎಮ್ಮೆ ಅದೇನೋ ಬ್ಯಾನೆ ಬಂದು ಸತ್ತೈತಂತೆ ಕಣಮಿ. ಈಗ ಬ್ಯಾಂಕ್ ಕಂತ್ಕೊಟ್ಟಾಗ ದುಡ್ಡಿಲ್ಲ, ಜೀವನ ನಡೆಸೋದೆ ಸ್ಯಾನೆ ಕಷ್ಟ ಆಗದೆ. ಇನ್ನೊಂದು 3 ತಿಂಗಳಿಗೆ ಇನ್ನೊಂದು ಎಮ್ಮೆ ಕರ ಆಗ್ತದೆ, ಆಗ ಹಾಲು ಕರಿಬೋದು. ದೊಡ್ಡವ್ರು ನೀವು ನನ್ನ ಹೆಂಡ್ರು ಮಕ್ಕಳು ಮುಖ ನೋಡ್ಕೊಂಡು ನನ್ನ ತೆಪ್ಪನ್ನ ಹೊಟ್ಟೆಗೆ ಹಾಕೊಂಡು ಕಂತ್ಕೊಟ್ಟ ಕೋಸಿ ಟೇಮ್ ಕೊಡಿ ಅಂತ ಇಂಗ್ಲೀಷ್ನಾಗ ಪತ್ರ ಬರಿಬೇಕು ಕಣಮಿ. ಏನು ಇಂಗ್ಲೀಷ್ನಾಗ? ಇಂಗ್ಲೀಷ್ನಾಗೆ. ನಮ್ ಕೆಂಪು ಹೆಂಗೆ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ ಅಂತ ತಾನೆ ನಮ್ಮನ್ನ ಪತ್ರ ಬರ್ಸ್ಕೊಡಿ ಅಂತ ಕೇಳಿದ್ದು. ಆಯ್ತು. ಈ ಕಿಸ್ನ ಎಲ್ಲೋದ್ನೋ ಕಾಣೆ. ಅವ್ನು ಇದ್ದಿದ್ರೆ 1 ನಿಮಿಷದಾಗ ಪತ್ರ ಬರ್ಕೊಂಡು ಕೂತಿದ್ದ. ಈ ರಾಜಿ 3 ವರ್ಷದಿಂದ ಇಂಗ್ಲೀಷ್ ಕಲಿತಾನೆ ಅವಳೆ, ಆದ್ರೂ ಒಂದು ಪತ್ರ ಬರೀದ್ರೆ ತಿರುಗಾಡ್ತಾಳೆ. ಒಳ್ಳೆ ಹುಡುಗಿ, ಮನ್ಸು ಶುದ್ಧ. ಆದ್ರೆ ಇದ್ದೇ ಮಾತ್ರ ಯೋನ್ ಮಾಡೋಣ ಹೇಳಿ. ಈ ಅತ್ತೆ ಒಬ್ರು ನನ್ಗೆ ಇಂಗ್ಲೀಷ್ ಬರಲ್ಲ ಅಂತ ಗೊತ್ತಿದ್ರು ಇಂಗ್ಲೀಷ್ನಾಗೆ ಪತ್ರ ಬರೀ ಅಂತಾರೆ. ಹಿಂಗ್ ಮಾಡಿದ್ರೆ ಹೆಂಗೆ? ಏನ್ ಕಾಗದ? ಯಾರಿಗೆ ಬರ್ದಿರೋದು? ಬ್ಯಾಂಕ್ ಮ್ಯಾನೇಜರ್ ಕಣ್ಮಗ. ಅತ್ತೆ ಹೇಳ್ದಂಗೆ ಇಂಗ್ಲೀಷ್ನಾಗೆ ಪತ್ರ ಬರ್ದಿದ್ದೀನಿ. ಇಂಗ್ಲಿಷಲ್ಲಿ? ಅದು ಬ್ಯಾಂಕ್ ಮ್ಯಾನೇಜರ್ಗೆ. ಏನ್ ಬರ್ದಿದ್ಯಾ? ಯಾವುದು? You give money, I bring buffalo. Some sick came to milk giving buffalo. Buffalo died. No milk, no money in the bank. Wait 3 months. Big buffalo give birth to chick buffalo. We get milk. Now family walking in difficulty. You are big man. Come and see my wife and children face and put my mistake in your stomach and give time to pay money. ಹೆಂಗೆ? ಏನ್ ಕಾಗ್ದಾನೆ ಇದು? ಕೊಡಿಲಿ. ನೋ ಮಿಲ್ಕ್ ನೋ ಮನಿ ಅಂತ ಸರಿಯಾಗಿ ಒಂದು ಸೆಂಟೆನ್ಸು ಮಾಡಕ್ ಬರಲ್ವಲ್ಲ ಇಂಗ್ಲೀಷಲ್ಲಿ ನಿಂಗೆ? ನೋ ಮನಿ ಇನ್ ದ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಏನ್ ದಿವಾಳಿ ಆಗಿದೆಯಾ? ಪುಟ್ ಮೈ ಮಿಸ್ಟೇಕ್ ಇನ್ ಯುವರ್ ಸ್ಟಮಕ್. ಬ್ಯಾಂಕ್ ಮ್ಯಾನೇಜರ್ ಹೊಟ್ಟೆ ಏನು ಡಸ್ಟ್ಬಿನ್ನ ಸಿಕ್ಕಿದ್ದೆಲ್ಲ ತೊಗೊಂಡೋಗಿ ಹಾಕಕ್ಕೆ. ಕಮ್ ಅಂಡ್ ಸಿ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್ ಫೇಸ್. ಬ್ಯಾಂಕ್ ಮ್ಯಾನೇಜರು ಬ್ಯಾಂಕಲ್ಲಿ ಮಾಡೋ ಎಲ್ಲ ಕೆಲಸ ಬಿಟ್ಟು ಇವನ್ ಹೆಂಡತಿ ಮಕ್ಕಳ ಮುಖ ನೋಡೋಕೆ ಬರ್ಬೇಕಾ? ಏನೇನೋ ಹುಚ್ಚುಚ್ಚಾಗೆಲ್ಲ ಬರ್ದಿದೆಯಲ್ಲೇ. ಹಿಂಗಾದರೆ ಈ ಸಲನೂ SSLC ಪಾಸ್ ಆದಂಗೆ. ವ್ಯವಹಾರಕ್ಕೆ ಇಂಗ್ಲೀಷ್ ಕಲಿಬೇಕು. ನಾ ಮೇಸ್ಟ್ರಿಗೆ ಹೇಳ್ತೀನಿ, ಇವತ್ತಿಂದನೇ ಬಂದು ಪಾಠ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಟ್ಟಿದ್ದನ್ನು ಶ್ರದ್ಧೆಯಿಂದ ಕಲಿತು ಈ ಸಲನಾದರೂ SSLC ಪಾಸ್ ಮಾಡು. ಅವ್ವ, ನಿಂಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಈ ಮನೆಗೆ ಯಾವಾಗ ತೊಟ್ಲು ಕಟ್ಟೋದು ಅಂತ ಕೇಳ್ತಾ ಇರಬೇಡ. 7 ಇಂಗ್ಲೀಷಲ್ಲಿ ಪಾಸ್ ಆಗೋವರೆಗೂ ಅದ್ರ ಮಾತೇ ಇಲ್ಲ. ಅಲ್ಲ ಕೃಷ್ಣ, 7 ಇಂಗ್ಲೀಷ್ನಾಗ ಪಾಸ್ ಆಗಕ್ಕೂ ಈ ಮನೆಯಾಗ ತೊಟ್ಲು ಕಟ್ಟಕ್ಕೂ ಎಲ್ಲ ಸಂಬಂಧ? ಇವಳು ಕನ್ನಡದಲ್ಲಿ ತಾನೆ ರಾಮಲಾಲಿ, ಕೃಷ್ಣಲಾಲಿ, ಇರುಳಾಲಿ ಅಂತ ಲಾಲಿ ಹಾಡೋದು. ಅವ್ವ, ನಿಂಗೆ ಅದೆಲ್ಲ ತಿಳಿಯೋಕ್ಕಿಲ್ಲ. ನೀನು ಸುಮ್ಕಿರು. ದಿನ ಮೇಷ್ಟ್ರು ಪಾಠಕ್ಕೆ ಬರ್ತಾರೆ. 7 ರೆಡಿಯಾಗಿರ್ಬೇಕಷ್ಟೇ. ಹೆಣ್ಮಕ್ಳು ವಿದ್ಯೆ ಕಲಿಬೇಕು. ವಿದ್ಯೆಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಬಾರ್ದು. ಸರಿ, ನಂಗೊಸಿ ತೋಟದ ಕೆಲಸ ಐತೆ, ನಾ ಇನ್ನು ಬರ್ತೀನಿ ಕಣವ. ಬಂದ್ಬಿಡಿ. ನಮಸ್ಕಾರ ಅಮ್ಮ. ಓ ನಮಸ್ಕಾರ ಮೇಟ್ರೆ, ಬನ್ನಿ. ರಾಜೇಶ್ವರಿ ಮನೇಲಿ ಇದ್ದಾಳೆ? ರಾಜಿ ಇಲ್ಲ. ಏ ರಾಜಿ, ಮೇಟ್ರು ಬಂತ ನೋಡಮ್ಮಿ. ಬಂದೆ ಅತ್ತೆ. ಬಂದ್ಲು, ಹೋಗಿ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಅಮ್ಮ. ಬನ್ನಿ ಕುತ್ಕೊಳ್ಳಿ. ಇಲ್ಲಮ್ಮ, ನನಗೆ ಸ್ಕೂಲ್ನಲ್ಲಿ ನಿಂತ್ಕೊಂಡು ಪಾಠ ಮಾಡೇ ಅಭ್ಯಾಸ. ನೀ ಕೂತ್ಕೊಳ್ಳಮ್ಮ.
ರಾಜೇಶ್ವರಿ, ಗೌಡ್ರು ನಿಂಗೆ ಇಂಗ್ಲೀಷ್ ಪಾಠ ಮಾಡಕ್ಕೆ ಹೇಳಿದಾರಮ್ಮ. ನೀನು ಇಂಗ್ಲೀಷ್ ಸ್ಪೆಲ್ಲಿಂಗ್ನಲ್ಲಿ ತುಂಬ ವೀಕ್ ಆಗಿದೆಯಂತೆ. ಅದಕ್ಕೆ ಎ ಇಂದ ಶುರು ಮಾಡಿ ಪ್ರತಿ ವರ್ಡ್ಗೂ ಅರ್ಥ ಹಾಗೂ ಸ್ಪೆಲ್ಲಿಂಗ್ ಹೇಳು. ಯಾವ ರೀತಿ ಮಿಸ್ಟೇಕ್ ಮಾಡ್ತೀಯ ಅಂತ ಗೊತ್ತಾಗತ್ತೆ. ಹ್ಯಾಕ್ ಸರ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಸರಿ ಮೇಷ್ಟ್ರೆ. ಸರಿಯಾಗಿ ಹೇಳ್ಕೊಡಿ ಮೇಟ್ರೆ, ಅವಳ ತಲೆ ಒಳಗೆ ಹೋಗಂಗೆ. ಆಯ್ತಮ್ಮ, ಹೇಳ್ಕೊಡ್ತೀನಿ. ಹಾಂ ರಾಜೇಶ್ವರಿ, ಅಂದಹಾಗೆ SSLC-ನಲ್ಲಿ ನಿನ್ಗೆ ಇಂಗ್ಲೀಷ್ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತಮ್ಮ? ನನಗೆ ನಿಂಗೆ ಅದ್ಯಾಕಮ್ಮಿ ನಾಚ್ಕೋತಿ? ಹೇಳೋ, 3 ನಾಮ ಹಾಕಿದ್ರು ಅಂತ. ಏನಮ್ಮ, ಬರೀ 3 ಮಾರ್ಕ್ಸ್ ತಗೊಂಡಿಲ್ಲ? ಮೇಟ್ರೆ, ಈ ಸೀಮೆಗೆಲ್ಲ ಜಾಣೆ ಬರೀ 3 ಮಾರ್ಕ್ಸ್ ತಕೊಂಡವಳೆ. ಹೌದಾ? ಯಾಕಮ್ಮ ರಾಜೇಶ್ವರಿ, ಬರೀ 3 ಮಾರ್ಕ್ಸ್ ತಗೊಂಡಿದ್ಯಾ? ಯಾವ ಪ್ರಶ್ನೆಗೂ ಉತ್ತರ ಗೊತ್ತಾಗ್ಲಿಲ್ವೇ? ಮತ್ತೆ ಪ್ರಶ್ನೆನೇ ಗೊತ್ತಾಗ್ಲಿಲ್ಲ ಮೇಷ್ಟ್ರೆ. ಸರಿ, ಈ ಸತಿ ನಾನು ಚೆನ್ನಾಗಿ ಓದಿ ಅಟ್ಲೀಸ್ಟ್ 35 ಮಾರ್ಕ್ಸ್ ಆದ್ರೂ ತೆಗೆದು ನಾನು ಮಾನ ಉಳಿಸೋ ತಾಯಿ. ಸರಿ ಮೇಷ್ಟ್ರೆ. ಹಾಂ, ಈಗ ಪಾಠ ಶುರು ಮಾಡೋಣ. ಶುರು ಮಾಡಿ. ಎ ಫಾರ್ ಹೇಳಮ್ಮ. ಎ ಫಾರ್ ಎತ್ತು ಅಂತ ಹೇಳಮ್ಮಿ. ಅದೇನ್ ಏ ಅಂತ ರಾಗ ಎಳಿತಿದ್ದಿ? ಯು ಕೀಪ್ ಕ್ವೈಟು. ನಾನು ಅದನ್ನ ಇಂಗ್ಲಿಷ್ನಾಗೆ ಹೇಳಬೇಕು ಅಲ್ವಾ ಮೇಷ್ಟ್ರೆ? ಎತ್ತು ಅಂತಿದ್ದಂಗೆ ಎತ್ತಿಗೆ ಬಂತು. ಸಂತೆಯಿಂದ ಬಂದ್ ಮಾದ ಎತ್ತುಗಳನ್ನ ಕೊಟ್ಟಿಗೆ ಕಟ್ಟಿ ಮೇವ್ ಹಾಕಿದ್ನೇನೆ. ನಂಗೆ ಗೊತ್ತಿಲ್ಲ ಕಣತ್ತೆ. ಯಾವಾಗ್ಲೂ ನೋಡಿದ್ರು ಗುಸ್ಗುಸ ಅಂತ ಮಾತಾಡ್ಕೊಂಡು ಕಿಸ್ ಅಂತ ನಕ್ಕೊಂಡು ಕೂತಿರ್ತಾನೆ ಹೆಂಡತಿ ಜೊತೆ. 6 ಗಂಟೆ ಆಗಕ್ಕಿಲ್ಲ, ಉಸುಕ್ಕಂತ ಅಟ್ಟಿ ಗುಂಟಾಯ್ತಾನೆ. ಮದ್ವೆಗೆ ಮುಂಚೆ 10 ಗಂಟೆ ಆಗೋವರೆಗೂ ಇಲ್ಲೇ ಬಿದ್ದಿರ್ತಿದ್ದ. ಎಂಡ್ರು ಚೆನ್ನಾಗಿ ತಲೆ ಸೌರಿ ಬುಟ್ಟಿಗೆ ಹಾಕೊಂಡವಳೆ. ಹೋಗ್ಲಿ ಬಿಡಿ ಅಮ್ಮ, ಪಾಪ ಹೊಸದಾಗಿ ಮದುವೆ ಆಗಿದ್ದಾನೆ. ಅತ್ತೆ ಬುಟ್ಟಿಗೆ ಹಾಕೊಳಕ್ಕೆ ಅವನ ಕೊಳಿಪಿಲ್ಲೇನ? ಏ ನಗ್ಬೇಡ, ಸುಮ್ಕಿರು ನೀನು. ನಿನ್ಗೇನ್ ಗೊತ್ತು ಗಂಡನ್ ಮುಟ್ಟಿಗೆ ಹಾಕೊಳ್ಳೋದು? 3 ಆ ಕನ್ನಡಿ ಮುಂದೆ ನಿಂತ್ಕೊಂಡು ಸಿಂಗಾರ ಮಾಡ್ಕೊಳ್ಳೋದು, ಆ ಟಿವಿ ಮುಂದೆ ಕೂತ್ಕೊಂಡು ಹೀರೋ ಬರೋ ಸೀರಿಯಲ್ ಎಲ್ಲ ನೋಡೋದು. ಈಟಾಗಿ ಗೊತ್ತಿರೋದು ನಿಂಗೆ. ಹೋಗ್ಲಿ ಬಿಡಿ ಅಮ್ಮ, ಪಾಪ ಇನ್ನು ಚಿಕ್ಕ ಹುಡುಗಿ, ಹಾಗೆಲ್ಲ ಬೈಬೇಡಿ. ಏನ್ ಚಿಕ್ಕ ಹುಡುಗಿ ಮೇಟ್ರೆ, ಅದ್ಯಾವ್ ಕಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕೈಯಾಗ ಒಂದ್ ಮಗಿ ಇರ್ಬೇಕಿತ್ತು. ಹೋಗ್ಲಿ ಬಿಡಿ, ನೀವು ಪಾಠ ಶುರು ಹಚ್ಕೊಳ್ರಿ. ಆಯ್ತಮ್ಮ. ರಾಜೇಶ್ವರಿ, ಬಿ ಫಾರ್ ಹೇಳಮ್ಮ. ಬಿ ಫಾರ್ BANK ಬ್ಯಾಂಕ್. ಗುಡ್. ಯಾಕಂತಿದ್ದೆ ಗಿಫ್ಟಿಗೆ ಬಂತು. ಚೆನ್ನಾಗ್ ಬಂದಿದ್ದೇನೆ ರಾಜಿ. ಯಾಕತ್ತೆ? ಒಂದ್ ಮಗಳು ಚೆನ್ನಿ ಮದ್ವೆಗೆ ಬ್ಯಾಂಕ್ನಾಗ ಸಾಲ ತಕೊಂಡಿದ್ನಲ್ಲ, ಪಾಪ ಈ ಸಲ ಬೆಳೆ ಸರಿಯಾಗಿ ಬರ್ದೆ 3 ಕಂತು ಬಾಕಿ ಉಳಿತದೆ, ಗೌಡ್ರ ತಗೋಸಿ ದುಡ್ಡಿಸ್ಕೊಡಿ ಅಂತ ಕೇಳ್ದ. ನಾನೇ ಮನೆ ಬರಕ್ ಹೇಳಿದೆ ಕಮ್ಮಿ. ಚೆನ್ನಾಗ್ ಬಂದಿಲ್ಲ ಅತ್ತೆ. ಮೇಷ್ಟ್ರೆ, ನೀವೇ ಹೇಳಿ, ಇದು ಸರಿನಾ? ಯಾವ್ದಮ್ಮ? ಈ ಹೆಣ್ಮಕ್ಳು ಮದ್ವೆ ಮಾಡ್ಕೊಂಡು ಅಪ್ಪನ ತಲೆ ಮೇಲೆ ಸಾಲದ ಮುಟ್ಟೆ ಒರ್ಸಿ ನಿಲ್ಕೊಂಡ್ ಗಂಡನಿಂದ ಹೊಟ್ಟೈತಾರಲ್ಲ ಅದು. ಅತ್ತೆ, ಚೆನ್ನಿ ಗಂಡನಿಂದೆ ನಿಲ್ಕೊಂಡು ಹೋಗ್ಲಿಲ್ಲ, ನೋಡ್ಕೊಂಡೆ ಹೋದ್ಲು. ನಾನ್ ನೋಡ್ದೆ. ಮತ್ತೆ ಅವಳು ಕಾಲ್ನಾಗ ಹಾಕೊಂಡಿದ್ಲಲ್ಲ ಗೆಜ್ಜೆ, ಗಲ್ ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅತ್ತೆ? ನನಗೂ ಅದೇ ತರ ಗೆಜ್ಜೆ ತಕ್ಕೊಡತ್ತೆ. ತಕ್ಕ ಮಗ ತಕ್ಕ, ಅದು ಏಟ್ ದುಡ್ಡಾದ್ರು ನಾ ಕೊಟ್ಟೇನು. ಹೆಣ್ಮಕ್ಳು ಕಾಲ್ ತುಂಬ ಗೆಜ್ಜೆ ಹಾಕೊಂಡು ಮನೆ ತುಂಬ ಗಲ್ ಅಂತ ಓಡಾಡ್ತಾ ಇದ್ರೆ ಗಂಡನ ಮನಸ್ಸು ಜಿಲ್ ಅಂತೈತೆ. ಮದುವೆ ಆಗೋಸ್ತ್ರಾಗೆ ನಾನು 2 ಕಾಲು ಗೆಜ್ಜೆ ಹಾಕೊಂಡು ಮನೆ ತುಂಬ ಓಡಾಡ್ತಾ ಇದ್ರೆ ನಿಮ್ಮ ಮಾವ ತಮ್ ನಮ್ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಹೋ ಸೋತಿದೆ ಅಂತ ನನ್ನಿಂದನೇ ಸುಳಿದಾಡ್ತಿದ್ರು. ಅತ್ತೆ ಮೇಷ್ಟ್ರ ಅವ್ರೆ. ಏನಮ್ಮ? ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲಮ್ಮ. ಏ ಪಾಠ ಮಾಡೋಗಿ. ಆಯ್ತಮ್ಮ. ರಾಜೇಶ್ವರಿ, ಸಿ ಫಾರ್ ಹೇಳಮ್ಮ. ಸಿ ಫಾರ್ CAT ಕ್ಯಾಟ್ ಅಂದ್ರೆ ಬೆಕ್ಕು. ಬೆಕ್ಕು ನಿನ್ನೆ ಅಡ್ಗೆ ಮನೆಯಾಗೆ ಒಂದು ಗಡವ ಬೆಕ್ಕು ಓಡಾಡ್ತಾ ಇತ್ತು. ಹಾಲಿನ ಮೇಲೆ ಮುಚ್ಚಿಟ್ಟಿದ್ದೇನೆ ರಾಜಿ. ಕಾಸಿ ಒಲೆ ಪಕ್ಕನೇ ಇಟ್ಟಿದ್ದೀನತ್ತೆ. ಸರಿ ಮೇಷ್ಟ್ರೆ, ಏನಮ್ಮ? ಈ ಗಡವ ಬೇಕು ಅನ್ನಕ್ಕೆ ಇಂಗ್ಲಿಷ್ನಾಗ ಏನಂತಾರೆ? ಗಡವ ಬೇಕಾ? ಗಡವ, ಬಿಗ್ ಕ್ಯಾಟ್. ಏ ಸಿದ್ಧ, ಆ ಹಾಲಿನ ಮೇಲೆ ಪಾತ್ರೆ ದಬ್ಬಾಕೋ. ಸರಿ ಕಣವ. ಏ ರಾಜಿ, ಕಿಸ್ನಂಗಿ ದಿನ ಕುಡಿಯಕ್ಕೆ 2 ತಾಲ್ ಕೊಡು ಅಂತ ಹೇಳಿದ್ನಲ್ಲ, ಕೊಟ್ಟೆ ನಮ್ಮಿ? ಅತ್ತೆ, ನೀವ್ ಹೇಳಿದ್ರಿ ಅಂತ ಪ್ರೀತಿಯಿಂದ ಹಾಲು ಕಾಯಿಸ್ಕೊಟ್ರೆ
ಎರಡೊತ್ತು ಹಾಲು ಕುಡಿಯಕ್ಕೆ ನನಗೆ ಹೇಳೇ ಮಗುನ ತಗೊಂಡ ಅಂತ ಬೈದ್ರು. ಏ ಪೆದ್ದಿ ಹಾಲ್ಗೆ ಬಾದಾಮಿ ಕಲ್ಸಕ್ರೆ ಯಾಲಕ್ಕಿ ಎಲ್ಲ ಹಾಕಿ ಘಮ ಅಂತ ಮಾಡಿಕೊಟ್ರೆ ಅದ್ಯಾಕೆ ಬೇಡ ಅಂದಾನ? ಎಲ್ಲ ನಾನೇ ಹೇಳ್ಕೊಡ್ಬೇಕು ನಿಂಗೆ. ಏನ್ರು ತಲೆ ತುಂಬ ಹೂ ಮುಡ್ಕೊಂಡು ಘಮ ಅನ್ನೋ ಹಾಲನ್ನ ಗಂಡನ ರೂಮ್ ತಗೊಂಡು ಹೋದ್ರೆ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಅಂತ. ಅತ್ತೆ ಅತ್ತೆ ಮೇಷ್ಟು ಮೇಟ್ರೆ ಏನಮ್ಮ ಅದೇ ನಂಗೆ ಕೂತ್ಬಿಟ್ರಲ್ಲ, ನಿಮ್ ಹಾಡು ಕೇಳ್ತಾ ಇದ್ದಮ್ಮ. ಪಾಠ ಮಾಡೋಗಿ. ಆಯ್ತಮ್ಮ ಈಶ್ವರಿ ಎಲ್ಲಿ ನಿಲ್ಸಿದ್ನಮ್ಮ? ಗಡವಕ್ಕೆ ಈಗ ಡಿ ಫಾರ್ ದೀಪಾವಳಿ ಸ್ಪೆಲ್ಲಿಂಗ್ ಹೇಳಮ್ಮ. DPA ಅಲ್ಲಿ 2 ಇ ಬರ್ಬೇಕಮ್ಮ. DEEPAVALI ಆ ಥರ ಹೇಳಿ. DEPAVALI ಗುಡ್. ದೀಪಾವಳಿ ಆಗುತ್ತಲ್ಲ ಮಿಶ್ರೆ? ಆಗುತ್ತಮ್ಮ. ನಿಮ್ಮ ಮತ್ತೆ ಸುಮ್ಮನಿದ್ರೆ ದೀಪಾವಳಿನೂ ಆಗುತ್ತೆ, ಉಗಾದಿನೂ ಆಗುತ್ತೆ. ದೀಪಾವಳಿ ಮುಂದಿನ ತಿಂಗಳೇ ಹಬ್ಬ. ಏ ರಾಜಿ, ಕಿಸ್ನ ದೊಡ್ಡಪೇಟೆಗೆ ಜವಳಿ ತರಕ್ಕೆ ಯಾವಾಗ ಹೋಯ್ತಾರಂತೆ? ವರ್ಷಾವಧಿ ಹಬ್ಬ. ಎಲ್ಲ ಕೆಲಸದವ್ರಿಗೂ ಬಟ್ಟೆ ಕೊಡ್ಬೇಕಮ್ಮಿ. ನಂಗೆ ಗೊತ್ತಿಲ್ಲ ಕಣತ್ತೆ, ಯಾವಾಗ ಹೋಗ್ತಾರೋ ಏನೋ. ಮುಂದಿನ ವಾರ ಹೋಗೋಣ ಅಂದಂಗಿತ್ತು. ಏ ರಾಜಿ, ಈ ಸಲ ಹಬ್ಬಕ್ಕೆ ದೊಡ್ಡ ಜರಿ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ನಿನ್ ಗಂಡನ ಮುಂದೆ ಹೊಸಿ ನುಡ್ಕೊಂಡು ಓಡಾಡಿ. ಅತ್ತೆ ನೀವ್ ಹೇಳಿದ್ರಿ ಅಂತ ಹೋಗ್ರಪ್ಪ ಯುಗಾದಿಲಿ ಅವ್ರ ರೂಮಲ್ಲಿ ಒಬ್ಬರೇ ಕುತ್ಕೊಂಡಾಗ ಅವ್ರ ಮುಂದೆ ನುಲ್ಕೊಂಡು ಓಡಾಡಿದ್ದಕ್ಕೆ ಜಾಸ್ತಿ ಬೇಡ, ಇಲ್ಲೇ ನಾನು ಸುಟ್ಬೇಕಿಂತರ ಓಡಾಡ್ತಾ ಇದೆಯಾ, ಹೋಗ್ ಕೆಲಸ ಮಾಡ್ಕೊ ಹೋಗ್ ಅಂತ ಬೈದ್ರು. ಮೇಟ್ರೆ, ಏನಮ್ಮ? ಇವಳಿಗೆ ಯಾವಾಗ ಬುದ್ಧಿ ಬರ್ತದೋ, ಅವನ್ಗೆ ಯಾವಾಗ ಮನ್ಸು ಬರ್ತದೋ, ಈ ಮನೆಯಾಗ ಯಾವಾಗ ತೊಟ್ಲು ಕಟ್ಟೋದೋ ಆ ಶಿವನೇ ಬಲ್ಲ. ಅಮ್ಮ, ಆ ದೇವ್ರ ಕಂಡ್ಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ನೀವೇನು ಯೋಚನೆ ಮಾಡಬೇಡಿ. ನಾನ್ ಕಣ್ ಮುಚ್ಚೋದ್ರಾಗೆ ಅದ್ಯಾವ್ ಕಣ್ ಬಿಡ್ಬೇಕಲ್ಲ ಮೇಟ್ರೆ. ಅದು ಸರಿ. ನೀವೇ ನನ್ ಕಣ್ ಮುಚ್ಚೋದೇ ಕಾಯ್ತಾ ಇದ್ದೀರಾ? ಇಲ್ಲಮ್ಮ, ಏ, ಇಲ್ಲಮ್ಮ. ಪಾಠ ಮಾಡೋಗಿ. ಆಯ್ತಮ್ಮ ನಾನೇನು ಮಾಡಕ್ಕೆ ಹೌದೇನು. ರಾಜೇಶ್ವರಿ, ಇ ಫಾರ್ ಇಯರ್ ಸ್ಪೆಲ್ಲಿಂಗ್ ಹೇಳಮ್ಮ. ವೈ ಆರ್ ಅಂತ ವರ್ಷ ಆಗ್ಬಿಡ್ತಮ್ಮ. ಇಯರ್ ಅದ್ ಹೇಳಿ. EAR ಇಯರ್ ಅಂದ್ರೆ ಕಿವಿ. ಇರಿ, ನಮ್ ಮೂರ್ದೇವ್ರ ಈರಮ್ಮಂಗೆ ಹಿಂಗೊಂದ್ ಜೊತೆ ಬೆಂಡೋಲೆ ಮಾಡಿಸ್ತೀನಿ, ನನ್ ವಂಶ ಬೆಳೆಸು ತಾಯಿ ಅಂತ ಬೇಡ್ಕೊಂಡಿದೀನಿ. ಏ ರಾಜಿ, ಈ ಸಲಿ ಜಾತ್ರೆಗೆ ಹೋದ್ಸಲಿ ಹಿಂಗೆ ಚಾಪೆ ಚಂಪು ಇಟ್ಕೊಂಡು ಕೂತ್ಕೋಬೇಡ ಕಣಲ್ಲಿ. ಹೋಗತ್ತೆ, ಅದೇ ನನ್ನ ಕೈನಾಗಿರ್ತದ, ನಾನೇ ಚಾಪೆ ಚಂಪು ಹುಡ್ಕೊಂಡು ಹೋಯ್ತೀನಿ. ನೀ ಒಳ್ಳೆ ಅಲ್ಲ, ಡಾಕ್ಟ್ರು ಮಾತ್ರೆ ಗೀತ್ರೆ ಎಲ್ಲ ಮುಂದೆ ಯಾಕೆ? ಆಮೇಲೆ ಮಾತಾಡೋಣ. ಅಮ್ಮ, ಹಾಗೆ ಎಲ್ಲ ವಿಷಯನೂ ನಾವು ಹೋದ್ಮೇಲೆ ಮಾತಾಡಿದ್ರೆ ನಾನು ಸ್ವಲ್ಪ ಪಾಠ ಮಾಡ್ಬೋದಲ್ಲಮ್ಮ. ಸರಿ ಮೇಟ್ರಿ, ನೀವು ಪಾಠ ಮುಂದುವರ್ಸಿ. ಆಯ್ತಮ್ಮ. ರಾಜೇಶ್ವರಿ, ಎಫ್ ಆರ್ ಹೇಳಮ್ಮ. FATHER ಫಾದರ್ ಅಂದ್ರೆ ತಂದೆ. ಕರೆಕ್ಟ್. ಮೇಟ್ರೆ, ತಂದೆ ಇಲ್ಲದ ಮಗ ಅಂತ ನಮ್ ಫಾತಿಮಾ ಎಷ್ಟು ಪಿರುತಿಯಿಂದ ಸಾಕಿದ್ಲು. ಅದೇ ಅವ್ನು ನಿಮ್ ಸ್ಕೂಲ್ನಾಗೆ ಅದೇನೋ P1 ಆಗಿನಂತಲ್ಲ. ಹೌದಮ್ಮ. ಇಬ್ರಾಹಿಂ ಅಂತ ನಮ್ಮ ಸ್ಕೂಲ್ನಲ್ಲೇ ಇದ್ದಾನೆ. ತುಂಬಾ ಒಳ್ಳೆ ಹುಡುಗ ಅವನು. ಏನ್ ಒಳ್ಳೆ ಹುಡುಗನೋ ಏನೋ, 8 ಮಾರ್ಕ್ ತೆಚ್ಕೊಂಡು ಮೊಂಟಿನ ಕೆಲಸ ಮಾಡವನೆ. ನೀವಾರು ಹೊಸಿ ಬುದ್ಧಿ ಹೇಳ್ಬಾರ್ದಾ? ಏನಂತ ಮಣ್ ತಿನ್ಬೇಡ ಅಂತಲೇ? ಅಲ್ಲ ಮೇಟ್ರೆ, ಮತ್ತೆ ಎತ್ತವನ್ನ ಪಕ್ಕಕ್ಕಿಟ್ಟು ಎಂಟ್ರು ಸೆರ್ಗಿಟ್ಕೊಂಡು ಹೋಗ್ಬೇಡ ಅಂತ. ಮತ್ತೆ ಅವ್ನ್ ಹಿಡ್ಕೊಳಕ್ಕೆ ಹೆಂಡತಿ ಸರಿಗೆಲ್ ಸಿಗುತ್ತೆ. ಅವನ ಹೆಂಡತಿ 100 ಜಹಾನು ಯಾವಾಗ್ಲೂ ಬುರ್ಕ ಹಾಕೊಂಡಿರ್ತಾಳೆ. ಅಯ್ಯೋ ಪೆದ್ಮುಣದೆ ಅದಕ್ಕೆ ಗಂಡ ಯಾವಾಗ್ಲೂ ನಿನ್ನ ಬೈತಾ ಇರೋದು. ಮೇಟ್ರೆ, ಇವಳಿಗೆ ಇಂಗ್ಲಿಷ್ ಪಾಠ ಮಾಡಿ ಸಾಕು. ವಯಸ್ಸಿಗೆ ತಕ್ಕಂಗೆ ಸ್ವಲ್ಪ ತಿಳುವಳಿಕೆ ಕಲಿಸಿ. ಅಯ್ಯೋ, ಅದನ್ನೆಲ್ಲ ನಾನ್ ಕಲ್ಸೋಕ್ಕಾಗತ್ತೇನಮ್ಮ? ಅದು ತಂತಾನೆ ಬರುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಅದು ಯಾವಾಗ ಬರ್ತದೋ ಏನೋ. ಅರ್ಥ ಆಯ್ತು. ರಾಜೇಶ್ವರಿ, ಇವತ್ತು ಪಾಠ ಸಾಕಮ್ಮ, ನಾಳೆ ಮುಂದುವರಿಸ್ತೀನಿ.
ಸರಿ ಮೇಷ್ಟ್ರೆ, ನಾಳಿದೆ ಟೈಮ್ಗೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ರೆಡಿ ಆಗಿರ್ತೀನಿ. ಬರೀ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ರೆ ಸಾಲದಮ್ಮ, ನೀಟಾಗಿ ಪಾಠನೂ ಓದ್ಕೋಬೇಕು. ಬರ್ಲಮ್ಮ? ಸರಿ ಮೇಷ್ಟ್ರೆ. ರಾಜಿ ಮೇಟ್ರಿಗೆ ಕುಡಿಯಕ್ ಕಾಲ್ಗೀಲ್ ಕೊಟ್ಟೆ ನಮ್ಮಿ. ಅತ್ತೆ ಬೆಳಗ್ಗೆನೆ ಕಾಸಿಟ್ಟಿವ್ನಿ ಈಟದಲ್ಲಿ ಒಟ್ಟಾಗಿ. ಬೇಡಮ್ಮ, ನನಗೆ ಬೆಳಗ್ಗೆ ತಿಂಡಿ ಜಾಸ್ತಿ ಆಗ್ಬಿಟ್ಟು ಹೊಟ್ಟೆ ತುಂಬ ಹೋಗಿದೆ. ಹಾಲು ಗಿಲು ಏನು ಬೇಡಮ್ಮ, ನಾನು ಬರ್ತೀನಿ. ನೀನು ಇವತ್ತಿನ ಪಾಠ ಇವತ್ತೇ ಚೆನ್ನಾಗಿ ಓದ್ಕೊಂಡ್ಬಿಡು. ಸರಿ ಮೇಷ್ಟ್ರೆ. ಬರ್ಲಮ್ಮ? ಇನ್ನೊಂದು ಮರ್ತ್ಬಿಟ್ಟಿದ್ದೆ, ಗೌಡ್ರಿಗೆ ಹೇಳಮ್ಮ ಮೇಷ್ಟ್ರು ಬಂದು ಹೋದ್ರು ಅಂತ. ಹಂಗೆ ಚೆನ್ನಾಗಿ ಪಾಠ ಮಾಡಿದ್ರೆ ಅಂತ ಹೇಳ್ತೀನಿ. ಹೇಳು ಬರ್ತೀನಮ್ಮ. ಸರಿ ಮೇಟ್ರೆ, ಏನಮ್ಮ? ನಾಳೆನು ಇದೇ ಟೈಮ್ಗೆ ಬಂದ್ಬಿಡಿ ಇಂಗ್ಲಿಷ್ ಪಾಠ ಮಾಡಕ್ಕೆ. ಬರ್ತೀನಮ್ಮ, ಖಂಡಿತ ಬರ್ತೀನಿ. ಇದೇ ಟೈಮಿಗೆ ಬರ್ತೀನಿ. ಅಲ್ಲ, ಇವ್ರ ಮನೆಗೆ ಇಂಗ್ಲಿಷ್ ಪಾಠ ಮಾಡಕ್ ಬರ್ತೀನೋ ಇಲ್ಲ ಇವ್ರ ಸಂಸಾರ ತಾಪತ್ರಯ ಕೇಳಕ್ ಬರ್ತೀನೋ ಒಂದು ತಿಳಿಯಲ್ಲ. ಯೋನೇ ಯೋಳಿ ಈ ಮೇಟ್ರು ಪಾಠ ಮಾಡ್ತಾ ಇದ್ರೆ ಟೇಮ್ ಹೋಗೋದೇ ಗೊತ್ತಾಗಲ್ಲ ಅಂತೀನಿ. ಮದುವೆ ಆಗಿ 3 ವರ್ಷ ಆಯ್ತು, ಇನ್ನು ಹೊಟ್ಟೆಗೆ ಒಂದು ಹುಳನೂ ಇಲ್ಲ. ಏ ರಾಜಿ, ನೀನ ಇಂಗ್ಲಿಷ್ ಪಾಠ ಓದ್ ದಬ್ಬಾಕಿ ಸಾಕು, ಒಸಿ ಮನೆ ಕೆಲಸ ನೋಡಮ್ಮಿ. ಈ ಅತ್ತೆ ಒಬ್ರು ನನ್ ಓದಕ್ಕೆ ಬಿಡಕ್ಕಿಲ್ಲ. ಈ ದಪ್ಪ ಇಂಗ್ಲಿಷ್ನಾಗೆ ರ್ಯಾಂಕ್ ಬರ್ತಿದ್ದೆ. ರಾಜೇ ಈಗ ಬಂದ ಮಗ? ಹ್ಞೂ ಕಣವ, ಈಗ ತಾನೇ ಬಂದೆ. ಬಂದೆ. ಏನ್ರಿ ಮೇಷ್ಟ್ರು ಬಂದಿದ್ರೇನೆ? ಇಂಗ್ಲಿಷ್ ಪಾಠ ಆಯ್ತಾ? ಹೂನಪ್ಪ, ಆ ಮೇಟ್ರು ಮರಿಯಂಗಿಲ್ಲ, ನೀನೆಂಟ್ರು ಕಲಿಯಂಗಿಲ್ಲ. ಸರಿಯಾಗಿ ಹೇಳ್ದೆ ಕಣವ. ಏನ್ ಸರಿಯಾಗಿ ಹೇಳೋದು? ನೀವು ಓಸಿನಂತವ್ ಇಂಗ್ಲಿಷ್ನಾಗ ಮಾತಾಡಿದ್ರೆ ನನಗೂ ಇಂಗ್ಲಿಷ್ ಬರುತ್ತಪ್ಪ. ಏನ್ ಮಾತಾಡದೆ ನಿನ್ನ ಹತ್ರ? ತಲೆ ಸಿಡಿದು 4 ಅಕ್ಷರ ಇಲ್ಲ, ಮಾತಾಡ್ಬೇಕಂತೆ ಮಾತು. ಏ ಮಗಿ ನಂಗೆಲ್ಲ ಬೈಬೇಡ ಮಗ. ಏನವ ಮಗಿ, 4 ಕತ್ತೆ ವಯಸ್ಸಾಗಿದೆ, ಬುದ್ಧಿ ಮಾತ್ರ ಬೆಳೆದಿಲ್ಲ. ಇದ್ರ ತಾನೇ ಬೆಳೆಯಕ್ಕೆ. ಏ ಬುದ್ಧಿನೂ ಬೆಳಿತಾಳೆ, ಸುಮ್ಕಿರೋ. ಕಿಸ್ನ ಹೋದ್ವಾರ ನಿನ್ ಫ್ರೆಂಡ್ ಅದೇ ಅವ್ನು ಎಂಟ್ರನ್ ಕರ್ಕೊಂಬರಿದ್ನಲ್ಲ, ಅವನು ಅವಳ್ತಾ ಓದಿರೋ ಟಸು ಪುಸು ಇಂಗ್ಲಿಷ್ನಾಗ ಮಾತಾಡ್ತಿದ್ನಲ್ಲ, ನೀನು ಹಂಗೆ ಮಾತಾಡ್ಲಾ? ಏನವ ಮಾತಾಡ್ಲಿ ಇವಳ ಹತ್ರ? ಅದೇ ಅವನೇನೋ ಡಾರ್ಡಿಂಗ್ ಅಂತ ಕರಿತಾ ಇದ್ನಲ್ಲ, ನೀನು ಹಂಗೆ ಕರೀಲ? ಅತ್ತೆ ಅದು ಡಾರ್ಡಿಂಗ್ ಅಲ್ಲ, ಅದು ಡಾರ್ಲಿಂಗ್ ಅಂತ. ಈ ಮೂದೇವಿನ ಡಾರ್ಲಿಂಗ್ ಅನ್ಬೇಕೇನವ? ಮನೆ ಮಹಾಲಕ್ಷ್ಮಿನ ಹಂಗೆಲ್ಲ ಮೂದೇವಿಗಿದೇವಿ ಅಂತ ಕರಿಬಾರ್ದು ಮಗ. ಚೆನ್ನಾಗಿ ಬೈದ್ ಬುದ್ಧಿ ಹೇಳಿಯತ್ತೆ, ಯಾವಾಗ್ಲೂ ಬೈತಾನೆ ಇರ್ತಾರೆ. ನೋಡ್ತೀನಿ ಸುಮ್ಕಿರೋ. ಕಿಸ್ನ ನಿನ್ ಫ್ರೆಂಡು ಅವ್ನ ಎಂಟ್ರನ್ನ ಅದೇನೋ ಸೀಟು ಹಾಟು ಅನ್ಕೊಂಡು ಓಡಾಡ್ತಿದ್ನಲ್ಲ, ನೀನು ಹಂಗೆ ಓಡಾಡ್ಲಾ? ಅತ್ತೆ ಸೀಟು ಹಾಟು ಅಲ್ಲ, ಅದು ಸ್ವೀಟ್ ಹಾರ್ಟ್ ಅಂತ. ಇವಳನ್ನ ಸ್ವೀಟ್ ಹಾರ್ಟ್ ಅಂತ ಬೇರೆ ಕರಿಬೇಕೇನವ? ನಿನ್ನ ಅಗ್ಬರ ಸುಮ್ಕಿರೋ ಮಗ. ಕಿಸ್ನ ಕಮ್ ಅಂದ್ರೆ ಏನ್ಲ? ಏನವ, ನೀನು ಇಂಗ್ಲಿಷ್ ಕಲಿತಿದ್ಯಾ? ಕಮ್ಮಂದ್ರೆ ಬಾ ಅಂತ. ಓ ಕಮ್ ಅಂದ್ರೆ ಬಾ ಅಂತನ? ನಿನ್ ಫ್ರೆಂಡ್ ಅವ್ನ ಎಂಡ್ರನ್ನ ಕಮ್ಮಾನೆ ಅಂತ ಇದ್ದ. ಅಲ್ಲ, ಎಂಡ್ರು ಹೊಸಿ ದಪ್ಪಳೆ ಅಂತ ಕಮ್ ಆನೆ ಅನ್ನೋದ, ಅದು ಎಲ್ರು ಮುಂದೆ. ಕಮ್ ಆನೇನಾ? ಅವ್ವ, ಅದು ಕಮಾನ್ ಅಂತ. ಅದೆಲ್ಲ ನಿಂಗೆ ತಿಳಿಯಕ್ಕಿಲ್ಲ ಬಿಡೋ. ರಾಜೇ, ಮೇಷ್ಟ್ರೋಗಿ ಎಷ್ಟೊತ್ತಾಯ್ತೆ? ಒಂದು ಅರ್ಧ ಗಂಟೆ ಆಯ್ತು ರೀ. ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಲ್ಲ. ಸಿದ್ಧಾ, ಸಿದ್ಧಾ, ಜೀವನ ಟಾನಿಕ್ ಬಾಟ್ಲು ಕುಡಿಯಕ್ ಮುಂಚೆ ಅದು ನೀ ಅಲ್ಲಾಡೋದು ನಿಂತು. ಮಧ್ಯಾಹ್ನ ಸ್ಕೂಲ್ ಹತ್ರ ಹೋಗಿ ಮೇಷ್ಟ್ರಿಗೆ ನಮ್ಮ ಮನೆ ಹತ್ರ ಬರಕ್ಕೆ ಹೇಳು. ಊರ್ ಜಾತ್ರೆಯಲ್ಲಿ ಆಡೋ ನಾಟಕದ ವಿಷಯ ಮಾತಾಡಕ್ಕೆ ಗೌಡ್ರು ಬರಕ್ಕೆ ಹೇಳಿದ್ದಾರೆ ಅಂತ ಹೇಳು. ಆಯ್ತು ಬುದ್ಧಿ. ರಾತ್ರಿ ಬಿಟ್ಟು ಆಂಜನೇಯ, ಇವತ್ತು ಶನಿವಾರ, ಅರ್ಧ ದಿನ ಅಷ್ಟೇ ಸ್ಕೂಲು, ಮರಿಬೇಡ್ವಾ? ಆಯ್ತು ಬುದ್ಧಿ. ಜೀವನ ಟಾನಿಕ್ ಬಾಟ್ಲು ಕುಡಿಯಕ್ ಮುಂಚೆ ತಗಲಾಕೊಂಡೆ ನಾನು ಚೋರಿ ಚಿಕ್ಕದನ ಕೇಳೆ ತಗಲಾಕೊಂಡೆ. ಸೀತಾ, ಯಾರೋ ಚೂರಿ ಚಿಕ್ಕಣ್ಣ, ಯಾರಿಗೆ ತಗಲಾಕೊಂಡ್ಯೋ? ಮೇಷ್ಟ್ರೆ, ಪಿಕ್ಚರ್ ಹಾಡು ಮೇಷ್ಟ್ರೆ. ಅದು ಪಿಕ್ಚರ್ ಹಾಡ? ಅಯ್ಯೋ ದೇವ್ರೆ, ಇದು ಒಂದು ಹಾಡ? ಕರ್ಮ. ಸರಿ, ಏನ್ ಈ ಕಡೆ ಹೊರಟೆ? ನಿಮ್ಮನ್ನೇ ನೋಡೋಣ ಅಂತ ಬಂದೆ ಮೇಷ್ಟ್ರೆ. ಗೌಡ್ರಿ ಹೇಳೋರೆ, ನೀವು ಊಟ ಮಾಡ್ಕೊಂಡು ಬಿರ್ನೆ ಮನೆ ಹತ್ರ ಬರ್ಬೇಕಂತೆ. ಯಾಕಂತೋ, ಏನ್ ವಿಷಯ?
ಅದೇ ಮೇಷ್ಟ್ರೆ ಜಾತ್ರೆನಲ್ಲಿ ಆಡೋ ನಾಟಕದ ವಿಷಯ ಮಾತಾಡಕಂತ ಮೇಷ್ಟ್ರೆ. ಹಾ ಸರಿ ಸರಿ, ಗೌಡ್ರಿಗೆ ಹೇಳೋ ಮೇಷ್ಟ್ರು ಊಟ ಮಾಡ್ಕೊಂಡು ಬಂದ್ಬಿಡ್ತಾರೆ ಅಂತ. ನೀವ್ ಮುಂದೆ ಹೋಗು, ನಾ ಹಿಂದೆ ಬರ್ತೀನಿ. ಆಯ್ತು ಮೇಷ್ಟ್ರೆ. ಯಾಕೋ ನಿಂತ್ಕೊಂಡೆ? ಮೇಷ್ಟ್ರೆ ಈ ಸತಿ ಜಾತ್ರೆನಾಗ ಯಾವ ನಾಟಕ ಮಾಡ್ತಾ ಇದ್ದೀರಾ? ಓಹೋ ಅದಾ, ಈ ಸತಿ ಸಂಪೂರ್ಣ ರಾಮಾಯಣ ಮಾಡ್ಬೇಕು ಅಂತಿದೀವೋ. ಸಂಪೂರ್ಣ ರಾಮಾಯಣನ ದೇವ್ರದು. ಮೇಷ್ಟ್ರೆ 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 ನನಗೂ ಒಂದು ಪಾಠ ಕೊಡಿ ಮೇಷ್ಟ್ರೆ. ನೀನು ಪಾಠ ಮಾಡ್ತೀನೋ? ಗುಂಡಿಗಿದಾನೆ, ಯಾವ ಪಾಠ ಕೊಡೋದು ಇವನ್ಗೆ? ನೀನು ಈ ಸತಿ ಹನುಮಂತನ ಪಾಠ ಮಾಡ. ಹನುಮಂತನ ಪಾಠ ದೇವ್ರದು. ಏನ ಇದೆಲ್ಲ? ಮೇಷ್ಟ್ರೆ ಮೇಷ್ಟ್ರೆ ನಾನು ಈಗಲೇ ನಮ್ಮ ಅವನ್ಗೆ ಹೇಳ್ಬಿಟ್ಟು ಬರ್ತೀನಿ ಮೇಷ್ಟ್ರೆ. ಸೀತಾ ನಿಂತ್ಕೊ ಬಾಯ್ ಬಾಯ್ ಬಾಯ್. ನೋಡಪ್ಪ, ನೀನ್ ಮಾಡ್ತಿರೋದು ದೇವ್ರ ಪಾರ್ಟ್, ಹನುಮಂತನ ಪಾರ್ಟ್. ನಾಟಕ ಮುಗಿಯೋವರೆಗೂ ನೇಮ ನಿಷ್ಠೆಯಿಂದ ಇರ್ಬೇಕು. ನಾ ಹೇಳ್ದಾಗ ಕೇಳ್ಬೇಕು. ಹಾಗಿದ್ರೆ ಮಾತ್ರ ನಿಂಗೆ ಹನುಮಂತನ ಪಾರ್ಟ್. ನೀವು ಹೆಂಗ್ ಹೇಳ್ತಾರೋ ಹಂಗೆ ಕೇಳ್ತೀನಿ ಮೇಷ್ಟ್ರೆ. ಹೇಳ್ತೀಯಾ? ಹಾಗಾದ್ರೆ ಇನ್ನೊಂದು ಮುಖ್ಯವಾದ ವಿಷಯ, ನಾಟಕ ಮುಗಿಯೋವರೆಗೂ ಬಿಡಿ ಸಿಗರೇಟ್ ಸೈದಂಗಿಲ್ಲ, ಬಾಟ್ಲಿ ಎತ್ತಂಗಿಲ್ಲ. ಅಷ್ಟೇಯಾ ಮೇಷ್ಟ್ರೆ? ಆ ಚಿಕ್ಕ ಯಾವಾಗಲೂ ನನ್ನ ಜೊತೆನೆ ಇರ್ತಾನೆ ಮೇಷ್ಟ್ರೆ. ಬೀಡಿ ಹಚ್ಕೊಡು ಅಂದ್ರೆ ಸಾಕು ಹಚ್ಕೊಡ್ತಾನೆ, ಗ್ಲಾಸ್ಗೆ ಎಣ್ಣೆ ಹಾಕೊಡು ಅಂದ್ರೆ ಸಾಕು ಹಾಕೊಡ್ತಾನೆ. ಬೀಡಿ ಹಚ್ಚಂಗಿಲ್ಲ, ಎಣ್ಣೆ ಹೊಡೆದಂಗಿಲ್ಲ. ಇಷ್ಟಕ್ಕೂ ನನ್ಗೇನು ಅಷ್ಟೇನು ಅಭ್ಯಾಸ ಇಲ್ಲ ಮೇಷ್ಟ್ರೆ, ಅಪರೂಪಕ್ಕಷ್ಟೇಯ. ಪೆದ್ದ ನಾ ಹೇಳಿದ್ದು ಬೀಡಿ ಸಿಗರೇಟ್ ಸೇದಂಗಿಲ್ಲ, ಎಣ್ಣೆ ಕುಡಿಯಂಗಿಲ್ಲ ಅಂತ. ಏನೇನೋ ಹೇಳ್ತೀಯಲ್ಲ? ಆಯ್ತು ಮೇಷ್ಟ್ರೆ. ಈ ಹನುಮಂತನ ಮುತ್ತಿ ಅಂತ ಇರುತ್ತಲ್ಲ, ಡೈಲಾಗ್ಸ್ ಎಲ್ಲ ಹೆಂಗೆ ಮಾತಾಡೋದು ಹೆಂಗ್ ಮೇಷ್ಟ್ರೆ? ಸಿದ್ದಣ್ಣ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಮೇಕಪ್ನವ್ರೆಲ್ಲ ನೋಡ್ಕೋತಾರೆ. ಆದ್ರೆ ಒಂದ್ ಕೆಲಸ ಮಾಡ್ಬೇಕು, ನೀನ್ ನಡೆದಾಡ್ತೀಯಲ್ಲ ಆಗ ಬಕ್ಕೊಂಡು. ಓ ರಾಮಾಂಜನೇಯ ಸಿನಿಮಾದಲ್ಲಿ ಅಣ್ಣವ್ರ ಮುಂದೆ ಈ ಉದಯ್ ಕುಮಾರ್ ನಡೀತಾರಲ್ಲ ಹಿಂಗೆ. ಗೊತ್ತಾಯ್ತು ಮೇಷ್ಟ್ರೆ, ಗೊತ್ತಾಯ್ತು. ಬೇಷ್ ನೋಡ್ಕೊಂಡಿದ್ಯಾ? ಹಾಗೆ ಮಾಡು. ಮೇಷ್ಟ್ರೆ ನಾನು ಈಗಲೇ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಮಾಡ್ಸು. ದೇವಸ್ಥಾನ ಮುಂದೆ ಹೆಂಗಿದ್ರು ಕೂಡ ಕೋತಿಗಳು ಇರುತ್ತಲ್ಲ, ಹಿಂಡಾಗಿ ಅದು ಎಗ್ಗೋದು ಜಿಗೋದು ಅಂತ ಆಗೋದು, ಇದನ್ನೆಲ್ಲ ನೋಡ್ಕೊಂಡ್ ಬರ್ತೀನಿ. ಸ್ವಲ್ಪ ಅಭ್ಯಾಸ ಆಗುತ್ತೆ ಅಲ್ವರ? ಹಾಗೆ ಮಾಡು. ಆದ್ರೆ ಅವುಗಳ ಜೊತೆ ಸರಿ ನೀನು ಕೋತಿ ಆಗ್ಬಿಡ್ಬೇಡಪ್ಪ. ಗೌಡ್ರಿಗೆ ಹೇಳು, ಎಷ್ಟು ಊಟ ಮಾಡ್ಕೊಂಡು ಬಂದ್ಬಿಡ್ತಾರೆ ಬೇಗ ಅಂತ. ಇನ್ನೊಂದು ಮುಖ್ಯವಾದ ವಿಷಯ ಮತ್ತೆ, ನಾಟಕ ಮುಗಿಯೋರ್ಗು ಮಾಂಸ ಗಿಂಸ ತಿನ್ನಾಗಿಲ್ಲ. ಅದು ಬೇರೆನಾ? ಆಯ್ತು. ಆದ್ರೆ ಒಂದೇ ಒಂದು ಪದ ಆಡ್ತೀನಿ ಮೇಷ್ಟ್ರೆ ನಾಟಕದಲ್ಲಿ, ಅಣ್ಣವ್ರದು ಪದ ಬೇರೆ ಆಡ್ತೀಯ ನೀನು? ಹಾಡು. ಆದ್ರೆ ತಗಲಾಕಂಡೆ ಗಿಗ್ಲಾಕಂಡೆ ಅಂತ ತರಲೆ ಹಾಡು ಆಡ್ಬಾರ್ದು. ರಾಮದೇವರ ಭಕ್ತಿ ಗೀತೆ ಹಾಡ್ಬೇಕು. ರಾಮನ ಅವತಾರ ರಘುಕುಲ ಸೋಮನ ರಾಮನ ಅವತಾರ ರಘುಕುಲ ಸೋಮನ. ನಿಮ್ಗೆ ಗೊತ್ತೇನ್ರಲ್ಲ ಮಂಜ? ಯಾವ ಮಂಜ? ಅದೇ ಕೋಳಿ ಮಂಜ. ಮೊನ್ನೆ ಕಪ್ಪೆ ಬಾವಿಯಾಗಿರೋದು ನೋಡ್ಬಿಟ್ಟು ತಾನು ಬಾವಿಯಾಗಿರ್ಬಿಟ್ಟಾನೆ. ನೋಡಿದ್ರೆ ಆ ಬಾವಿಯಲ್ಲಿ ನೀರೇ ಇರ್ಲಿಲ್ಲ, ಊರಿಡಿ ಕುಂಟ್ಕೊಂಡು ಓಡಾಡ್ತಾವನೆ. ಸುರೇಶ, ಅವನ ಜೊತೆಗೆ ನೀನು ಹಾರ್ಬಿಡತ್ತಾನೆ. ಒಬ್ನೇ ಹಾರಕ್ ಬೇಜಾರು, ನೀನು ಬಾ ಜೊತೆಗಾರದ. ಅವ್ರ ಜೊತೆ ಹಾರೋದು ನಾನೇ, ಕಾಲ್ ಮುರ್ಕೊಳ್ಳೋದು ನಾನೇ. ಏನ್ ನೀನು? ಬಂದಿದ್ದೀರಾ? ಎಷ್ಟು ಸತಿನ್ರು ಹೇಳೋದು ನಿಮ್ಗೆ? ಅದು ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅಂದ್ರೆ ದುಃಖ ಯಾರಾದ್ರೂ ಸತ್ತೋದಾಗ ಹೇಳೋದು, ಗೊತ್ತಾಯ್ತಾ? ಸರಿಯಾಗಿ ಹೇಳಿ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕೂತ್ಕೊಳ್ಳಿ, ಏನು ಕಮ್ಮಿ ಇಲ್ಲ. ಯಾವನ ಬರ್ಲೇ ಮುಡ್ಯಾವ ನೋಡಿ. ಈಗ ಅಟೆಂಡೆನ್ಸ್ ಕರಿತೀನಿ, ಯಾರು ಬಂದಿದ್ದೀರಾ ಅವ್ರು ಮಾತ್ರ ಕೈ ಎತ್ತಿ ಪ್ರೆಸೆಂಟ್ ಹೇಳ್ಬೇಕು, ಗೊತ್ತಾಯ್ತಾ? ರಾಮ ಪ್ರೆಸೆಂಟ್ ಸರ್. ಬರ ಇಲ್ಲಿ. ಅಲ್ವೋ, ಗಾಂಧಿ ಟೋಪಿ ಹಾಕೊಂಡ್ಬರೋದು ಬಿಟ್ಟು ಮಂಕಿ ಟೋಪಿ ಹಾಕೊಂಡ್ ಬಂದಿದ್ಯಲ್ಲ? ಸರ್, ಟೋಪಿ ಕೊಳೆ ಆಗಿತ್ತು ಅಂತ ಒಗ್ದು ಒಣಗಕ್ಕೆ ಇಕ್ಕಿದ್ದೆ, ಮಂಕಿ ಕದ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ಅದ್ರ ಟೋಪಿ ನೀನ್ ಹಾಕೊಂಬಂದ್ಯಾನ? ಸದ್ದು ಯಾಕೋ ನೆನೆ ಸ್ಕೂಲಿಗೆ ಚಕ್ಕರು? ಅದು ಸರ್, ನುಲಿ ಬೇಡ ಹೇಳ. ಅದು ಗೌರಿ ನೋಡಕ್ ಹೋಗಿದೆ ಸರ್.
ನನ್ನ ಎದುರಿಗೆ ಗೌರಿ ನೋಡಕ್ ಹೋಗಿದ್ದೆ ಅಂತೀರೋ? ಎಷ್ಟು ಧೈರ್ಯ ನಿಂಗೆ? ಅಪ್ಪ ಅಮ್ಮನ ಹೆದರಿಕೆನೂ ಇಲ್ವಾ ನಿಂಗೆ? ಅಪ್ಪನೇ ಹೇಳ್ದ ಸರ್. ಅಪ್ಪ ಹೇಳದ್ನ? ಅದೆಂತ ಅಪ್ಪನೋ ಬೆಪ್ಪ? ಸಾರ್, ನಿನ್ನೆ ಬೆಳಿಗ್ಗೆ ಮೇಯಕ್ ಹೋದೋಳು ಸಂಜೆ ಆದ್ರೂ ಬಂದಿಲ್ಲ, ಎಲ್ಲೋಗೋಳು ನೋಡ್ಕೊಂಬರ್ಲ ಅಂದ ಸಾರ್. ಹಸುನೇನು? ಸತ್ಯ ಬರುವ ಗೌರಿ ಹಸುನ್ ಬೊಗಳಕ್ಕೆ ಏನಾಗಿತ್ತು ಮೊದ್ಲೇ ನಿಂಗೆ? ಕುದ್ಗಾವಲ್ಲ ಏನೇನ ಹೇಳ್ತಾರೆ. ಕಮಲೆ, ಪ್ರೆಸೆಂಟ್ ಸರ್. ನೀನ್ ಯಾಕಮ್ಮ ನೆನೆ ಸ್ಕೂಲಿಗೆ ಚಕ್ಕರು? ಮತ್ತೆ ಮತ್ತೆ ಭಾಗೀರಥಿ. ಅದೇನಮ್ಮ, ಹಸುನೋ ಎಮ್ಮೆನೋ ಕುರಿನೋ? ಅದು ಅದಕ್ಕೇನಮ್ಮ ಆಗಿತ್ತು? ಅವಳಿಗೆ ಹಾಲು ಕುಡಿಸಿ ನೋಡ್ಕೋಬೇಕಿತ್ತು. ನಿಮ್ಮ ಅವ್ವಂಗೇನಾಗಿದ್ದ ದಾಡಿ? ಪಾಪಿ ನನ್ ಮಗ. ಯಾರಮ್ಮ? ನಮ್ಮಪ್ಪ ಸರ್ ಚೆನ್ನಾಗಿ ಕುಡ್ಕೊಂಬಂದು ನಮ್ಮ ಅವ್ವಂಗೆ ಸೊಂಟ ಮುರಿದಂಗೆ ಹೊಡೆದಾಕ್ಬಿಟ್ಟಿದ್ದ. ನಂಗೆ ಹೇಳಕ್ ಆಗಕ್ಕಿಲ್ಲ, ಸೊಂಟ ಭಾರಿ ನೋಯ್ತೈತೆ, ಹೊಸಿ ಇಸ್ಕೂಲಿಗೆ ರಜಾ ಹಾಕಿ ಕೂಸ್ನ ನೋಡ್ಕೊಳ್ಳಮ್ಮಿ ಅಂತ ಅಂದು. ಅದಕ್ಕೆ ಬರ್ಲಿಲ್ಲ ಸರ್. ಸರಿ ಸರಿ, ಕೂತ್ಕೋ ಕೂತ್ಕೋ ಕೂತ್ಕೋ. ನಿಮ್ಮ ಅಪ್ಪನ್ ಕಳ್ಸೋ. ಯಾಕೆ ಸರ್? ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ತೀನಿ, ಗಾಬರಿ ಆಗ್ಬೇಡ, ಕೂತ್ಕೋ. ಗೌರಿ, ಪ್ರೆಸೆಂಟ್ ಸರ್. ನುಲಿ ಬೇಡ, ಕೂತ್ಕೊಳ್ಳಮ್ಮ. ಮಾದೇಶ, ಹಾ. ಲಕ್ಷ್ಮಿ, ಪ್ರೆಸೆಂಟ್ ಸರ್. ಕೂತ್ಕೋ. ಮೇಘ, ಬಂದಿಲ್ಲ ಸರ್. ಗಣಪತಿ, ಪ್ರೆಸೆಂಟ್ ಸರ್. ಹಾ. ಕೀರ್ತನ, ಪ್ರೆಸೆಂಟ್ ಸರ್. ಯಾಕಮ್ಮ ಯೂನಿಫಾರ್ಮ್ ಹಾಕಲ್ದೆ ಕಲರ್ ಡ್ರೆಸ್ ಹಾಕೋ ಬಂದಿದ್ಯಾ? ಇವತ್ತು ನಾನು ಉದ್ದಬ್ಬ ಸರ್. ಕೂತ್ಕೋ ಕೂತ್ಕೋ ಕೂತ್ಕೋ. ಸರಿ ಸರಿ. ಸುರೇಶ, ಪ್ರೆಸೆಂಟ್ ಸರ್. ಹೇ, ನೀನ್ ಯಾಕೋ ನನ್ನ ಸ್ಕೂಲಿಗೆ ಬಂದಿಲ್ಲ? ಸರ್, ಪಕ್ಕದ ಮನೆ ಪದ್ಮಂಗೆ ಬಳೆ ತೊಡಿಸ್ತಾ ಇದ್ರು. ಪಕ್ಕದ ಮನೆ ಪದ್ಮಂಗೆ ಬಳೆ ತೋರಿಸಿದ್ರು, ಮೂಲೆ ಮನೆ ಮಾದನ್ ಸೀಮಂತ ಅಂತ ಏನಾದ್ರು ಒಂದೇ ಚಕ್ರ ಹೊಡಿತಿಯಲ್ಲ? ಸರ್, ಮಾವಿನ ಮರ ಹತ್ತಿ ಸೊಪ್ಪೆಲ್ಲ ಕಿತ್ಕೊಂಡು ಅವ್ರ ಮನೆಗೆಲ್ಲ ತೋರಣ ಕಟ್ಬೇಕಿತ್ತು. ತೋರಣ ಕಟ್ತಿದ್ಯೇನೋ? ನಾನೇ ನಿನ್ನೊಂದು ಸಿಗದ್ ತೋರಣ ಕಟ್ಬಿಡ್ತೀನಿ ತಡಿ. ಏನೋ ಇದು? ಒಬ್ಬಟ್ಟು ಅಂಗಡೆ ಸರ್. ಯಾರಿಗೋ? ನಿಮ್ಗೆ. ನನಗ? ಇವನ್ ಯಾವಾಗ್ಲೂ ಹಿಂಗೆ ಸಾರ್. ಕೋತಿ ತರ ಮರ ಹತ್ತಿ ಸೊಪ್ಪು ಕಿತ್ತು ತೋರಣ ಕಟ್ತಾನ. ಅವ್ರು ಇವನ್ಗೆ ಊಟ ಮಾಡ್ಕೊಂಡು ಹೋಗು ಅಂತಾರೆ. ಇವನು ದೊಡ್ಡ ಸಾಪಟ್ರಾಮ, ಚೆನ್ನಾಗಿ ತಿಂದು ಗುರ್ಕಿ ಹೊಡ್ಕೊಂಡು ನಿದ್ದೆ ಹೊಡೆದು ಶಾಲೆಗೆ ಚಕ್ರ ಹೊಡಿತಾನೆ ಸರ್. ಹೌದು ಸರ್, ಇವ್ನ ಎಲ್ಲಾ ಮೆಸ್ಟ್ರಿಗೂ ಹಿಂಗೇನೆ ಒಬ್ಬಟ್ಟು, ಗೋಡ್ಬಳೆ, ಜಾಮೂನು ಅಂತ ಕೊಟ್ಟೆ ಬುಟ್ಟಿಗೆ ಹಾಕೊಂಡಿರೋದು. ಬಿಡುವ, ಕೋತಿ ತರ ಮರ ಹತ್ತಿ ಬಾವಿನ ಸೊಪ್ಪು ಕೇಳ್ತೀನಾ? ನಿಂಗೆ ಹೀಗೆ ಮಾಡಿದ್ರೆ ಬುದ್ಧಿ ಬರಲ್ಲ. ಗಣಪತಿ ಸರ್. ಬರ. ಯಾಕೆ ಸರ್? ಹೇಳ್ತೀನಿ ತಡಿ. ಆಫೀಸ್ ರೂಮ್ ಹೋಗಿ ಸ್ಕಿಪ್ಪಿಂಗ್ ಆಗ ಇದೆಯಲ್ಲ, ಸರ್. ತಗೊಂಬರ ಬೇಗ ಬೇಗ ಬರ. ತರ್ಲಿ ಇದೆ ನಿಂಗೆ ಇವತ್ತು ಹಬ್ಬ, ತರ್ಲಿ. ಕೋತಿ ತರ ಮರ ಹತ್ತಿಯ ಬರ, ಬೇಗ ಬರ ಬೇಗ ಬರ. ಕಟ್ಟ ಸೊಂಟಕ್ಕೆ. ಏಯ್, ಕಟ್ಟೆ ಬಿಡೋಣ, ನನಗಲ್ಲ ಅವ್ರಿಗೆ ಕಟ್ಟ. ಮೊದಲೇ ಹೇಳ್ಬೇಕಿತ್ತು. ಕಟ್ಬಿಟ್ಟು ಬರ ಬಿಡ. ಕೋತಿ ತರ ಕುಂತ್ಕೊಂಡು ಸ್ಕೂಲೆಲ್ಲ ಒಂದು ರೌಂಡ್ ನೋಡ್ಕೊಂಬ. ಹಾಗೆಲ್ಲ ನೋಡಿ ನಗ್ತಾರಲ್ಲ, ಆಗ ನಾನು ಬುದ್ಧಿ ಕಲಿತಾ ನೋಡ್ತೀನಿ. ಬರ, ಕೂತ್ಕೊಂಡು ಕುಡಿಯವ. ನೀವು ಬರ್ತೀರಾ? ನೀವು ಪರ್ಮಿಷನ್ ಕೊಟ್ರೆ, ಪನಿಷ್ಮೆಂಟ್ ಕೊಟ್ರೆ ನೀವೆಲ್ಲ ಕೋತಿ ತರ ಕುಡಿತೀರ. ಇನ್ನೊಂದು ಸತಿ ಏನಾರು ಕೋತಿ ತರ ಮರ ಹತ್ತಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕಿತ್ಯೋ, ಸ್ಕೂಲ್ ಮುಂದಿದ್ಯಲ್ಲೋ ಹುಣಸೆ ಮರ, ಅದ್ರ ಮೇಲೆ ಬಾಲ ಕಟ್ಟಿ ಕೂರ್ಸ್ಬಿಡ್ತೀನಿ ನೋಡು. ಅಲ್ಲ ಸರ್, ಬೇಡ ಸರ್. ಯಾಕ? ಅಲ್ಲಿ ನಿಮ್ ತರನೇ ಜವ್ವ ಐತೆ. ಏನು ಬಿತ್ತ ಕಣ್ಣು? ತಗೊಂಡ ಒಬ್ಬನೇ ತಿನ್ಬೇಡ, ಎಲ್ರಿಗೂ ಕೊಡ್ತೀನ. ಇಲ್ಲ ಸರ್. ಸೈಲೆಂಟಾಗಿ ಕುತ್ಕೊಂಡು. ಸರಿ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ? ಗಣಪತಿ ಲೆಕ್ಕ ಮಾಡಿದ್ದೇನಾ? ಇಲ್ಲ ಸರ್. ಯಾಕೋ ಮಾಡಿಲ್ಲ?
ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗದೆ ನಿಮ್ಮ ಅಪ್ಪನ ಕೇಳ್ಬೇಕಾಗಿತ್ತು. ನಮ್ಮಪ್ಪ ಯಾವ ಮುಟ್ಟಾಳನ ಕೊಟ್ಟಿರೋ ಲೆಕ್ಕನ ನನ್ಗೆ ಬರಕಿಲ್ಲ. ನಿಮ್ ಮೇಷ್ಟ್ರ ಹತ್ರನೇ ಹೇಳ್ಸ್ಕೊ. ಬೇಕಿದ್ರೆ ನಮ್ ಇತ್ತಲ್ದಾಗ ಕುಂಬಳಕಾಯಿ ಬೆಳ್ದೈತಲ್ಲ ತಗೊಂಡೋಗಿ ಕೊಡು ಅಂದ್ರು ಸಾರ್. ಮತ್ತೆ ಬಡವ ಲೆಕ್ಕ ಮಾಡ್ಕೊಂಡ್ ಬರ್ದೆ ಕುಂಬಳಕಾಯಿ ಲಂಚ ಕೊಡ್ತೇನ ನೋಡೋ. ನಾನೇ ನಿನಗೆ ಪರೀಕ್ಷೆಯಲ್ಲಿ ದೊಡ್ಡ ಕುಂಬಳಕಾಯಿ ಕೊಟ್ಬಿಡ್ತೀನಿ. ಇವನು ಹಿಂಗೇನೆ ಹಾ. ಎಲ್ಲಾ ಮೇಷ್ಟ್ರಿಗೂನು ಕುಂಬಳಕಾಯಿ ಸೌತೆಕಾಯಿ ನಿಂಬೆಕಾಯಿ ಅಂತ ಕೊಟ್ಟೆ ಪಾಸ್ ಆಗಿರೋದು. ತಲೆ ಒಳಗ್ ಮಾತ್ರ ಖಾಲಿ. ನೋಡೋ ಇನ್ನೊಂದು ಸತಿ ಏನಾದ್ರು ಸೋರೆಕಾಯಿ ಕುಂಬಳಕಾಯಿ ಸೌತೆಕಾಯಿ ಅಂತ ಲಂಚ ಕೊಡಕ್ ಬಂದ್ಯೋ ಪೀರಿಯಡ್ ಪೂರ್ತಿ ಬೆಂಚ್ ಮೇಲೆ ನಿಲ್ಸ್ಬಿಡ್ತೀನಿ. ಇದ್ರ ಮೇಲೆ ಬಿತ್ತ ಕಣ್ಣು ತಗೊಂಡೋಗು ಹುಳಿ ಮಾಡ್ಕೊಂಡು ಗೀಕೋ. ಸದ್ದು ಸರ್ ಮೇ ಕಮಿನ್ ಸರ್. ಯಾರೋ ಅವನು ಬೃಹಸ್ಪತಿ ನನ್ನೇ ಕಮಾನ್ ಸಾರ್ ಅಂತಾನಲ್ಲ. ಮಾದೇಶ ಅದು ಕಮಾನ್ ಸಾರ್ ಅಲ್ಲ ಕಣ, ಕಮೀನ್ ಸಾರ್ ಅಂತ ಕೇಳ್ಕೊಂಡು ಒಳಗೆ ಬರ್ಬೇಕು. ಮೇ ಕಮಿನ್ ಸರ್. ಒಳಗೆ ಬಂದಾಯ್ತಲ್ಲ ಇನ್ನೇನ್ ಕೇಳ್ತೀಯ? ಕೂತ್ಕೋ ಬಾ, ಇದೇ ನಿಂಗೆ ಹಬ್ಬ. ನಿಂತ್ಕೊಳ ಅಲ್ವೋ, 2 ದಿವಸದಿಂದ ಸ್ಕೂಲಿಗೆ ಚಿಕ್ಕವ್ರು, ಇವತ್ತು ಬೇರೆ ಲೇಟ್ ಆಗಿ ಬರ್ತಿದ್ಯಾ ಯಾಕೋ? ಅವರ ಬಫೆಲೋ ಹ್ಯಾಡ್ ಕಾಫ್ ಸರ್. ಬಫೆಲೋ ಕಾಫು ಕುರಿ ಫೀವರ್ ಒಂದು ಸುಳ್ಳು ಚಕ್ಕರ್ ಹೊಡಿತೀಯಲ್ಲ. ನಿಜವಾಗ್ಲೂ ಸರ್? ಅದಕ್ಕೆ ಕಾಫ್ ಸಿರಪ್ ತರಕ್ ಹೋಗಿದ್ಯಾನ? ಸರ್ ಅದು ಕಾಫ್ ಅಲ್ಲ ಸರ್, ಇನ್ನೇನು ಎಮ್ಮೆ ಕರ ಕಾಪು ಸರ್. ಅಪ್ಪ ಮಾದೇಶ ಹೇಳೋದೊಂದು ಸರಿಯಾಗಿ ಬೋಗಳಪ್ಪ. ನಮ್ಮ ಮನೆ ಎಮ್ಮೆ ಕರ ಹಾಕಿತ್ತು ಸರ್. ಅದಕ್ಕೆ 2 ದಿವಸದಿಂದ ಬಾಣಂತರ ಮಾಡ್ತಿದ್ಯೇನ? ಸದ್ದು ಇವೆಲ್ಲ ಉದ್ಧಾರ ಆದಾಗೆ ಇದೆ. ಹೇಗೆ ಸಾಕಾಗೋಯ್ತು. ಸೈಲೆನ್ಸ್. ನೋಡಿ, ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಪಾಠ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರಾ? ಸೈನ್ಸು ಮ್ಯಾಥ್ಸು ಕನ್ನಡದ ಕ್ವಶನ್ ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳ್ಬೇಕು. ಗೊತ್ತಾಯ್ತಾ? ಹಾ, ಮೊದಲಿಗೆ ಸೈನ್ಸ್ನಲ್ಲಿ ಕ್ವಶನ್. ಸೈಲೆನ್ಸ್. ರಾತ್ರಿ ಹೊತ್ತು ಬೆಳಕು ಕೊಡ್ತಲ್ಲ ವಿದ್ಯುತ್ ಲೈಟ್, ಅದನ್ನ ಕಂಡುಹಿಡಿದವ್ರು ಯಾರು? ಯಾರು ಬೇಡ, ಅಲ್ಲಿ ತಲೆ ಬಗ್ಸ್ಕೊಂಡು ಕೂತಿಲ್ಲ ಲಾಸ್ಟ್ ಬೆಂಚ್. ಇಡಿಯಟ್ ರಾಮ ಬರ ಬಾರ ಬೇಗ. ಯಾರ ಬಲ್ಬ್ ಕಂಡುಹಿಡ್ದಿದ್ದು? ಕರೇಗೌಡ ಸರ್. ಯಾವ ಕರೇಗೌಡನು? ನಮ್ಮೂರ್ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು ಕರೇಗೌಡ. ನಮ್ಮೂರ್ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಕರೇಗೌಡ ಅಲ್ಲ ಕಣೋ. ಪ್ರಪಂಚಕ್ಕೆಲ್ಲ ಬೆಳಕು ಕೊಡುವ ವಿದ್ಯುತ್ ಬಲ್ಬ್ ಕಂಡುಹಿಡಿದಿದ್ದು ಥಾಮಸ್ ಆಲ್ವಾ ಎಡಿಸನ್ ಅನ್ನೋ ವಿಜ್ಞಾನಿ. ಇದ್ಯಾರೋ ಅಡಿಸನ್ ಸಪ್ರಾಕ್ಸನು? ಏನದ ಮುಕ್ಕೋ ಹೋಗೋ ಅಜ್ಞಾನಿ. ಕರೇಗೌಡ ಅಂತ, ಕರೇಗೌಡ ಬಂದ್ಬಿಟ್ಟ. ಮುಂದಿನ ಕ್ವಶನ್. ಗೌರಿ ನಿಂತ್ಕೊಳ್ಳ. ನಿಂಗೆ ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತೀನಿ, ಸಿಂಪಲ್ ಆಗಿ ಬಾಯಲ್ಲೇ ಲೆಕ್ಕ ಹಾಕೊಂಡು ಆನ್ಸರ್ ಹೇಳ್ಬೇಕು. ಹೇಳ್ತೀಯಾ? ಒಂದು ಜಾಮೂನ್ಗೆ 20 ರೂಪಾಯಿ, ಒಂದು ಮಸಾಲೆ ದೋಸೆಗೆ 30 ರೂಪಾಯಿ. ಹಾಗಾದ್ರೆ 2 ಜಾಮೂನು 2 ಮಸಾಲೆ ದೋಸೆಗೆ ಎಷ್ಟಾಗತ್ತೆ? ಯಾಕಮ್ಮ ಈ ಸಿಂಪಲ್ ಕ್ವಶನ್ ಆನ್ಸರ್ ಹೇಳಕ್ಕೆ ಇಷ್ಟ ಟೈಮ್ ತಗೋತಾ ಇದೆಯಾ? ಜಾಮೂನು ಮಸಾಲೆ ದೋಸೆ ಅಂತ ಕೇಳಿ ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ ಮೇಷ್ಟ್ರೆ. ಲೆಕ್ಕ ಹಾಕೋಕೆ ಆಗ್ತಾ ಇಲ್ಲ. ಸರಿ ಬಾಯಲ್ಲಿ ಇರೋ ಜೋಲ್ ನುಂಗ್ಕೊಂಡು ಮುಂದಿನ ಕ್ವಶನ್ಗಾದ್ರೆ ಸರಿಯಾಗಿ ಆನ್ಸರ್ ಹೇಳು. ಕಾಳಿದಾಸ ಯಾವ ರಾಜನ ಆಸ್ಥಾನದಲ್ಲಿ ಕವಿಯಾಗಿದ್ದ? ಶ್ರೀನಿವಾಸ ಮೂರ್ತಿ ಆಸ್ಥಾನದಲ್ಲಿ. ಯಾವ ಶ್ರೀನಿವಾಸ ಮೂರ್ತಿನಮ್ಮ? ಸಾರ್ ನೋಡು, ಅಣ್ಣೂರ್ ಫಿಲಮು ಕವಿರತ್ನ ಕಾಳಿದಾಸ ಸಿನಿಮಾ ಕತೆ ಹೇಳ್ತಾವಳೆ ಸಾರ್. ಆ ಸಿನಿಮಾನ 10 ಕಿತ ನೋಡವಳೆ. ಆದ್ರೂ ಹಾಡು ಒಂದ್ ಪಸಂದಾಗಿ ಹೇಳ್ತಾಳೆ ಸಾರ್. ಇವ್ರಿಗೆ ಪಾಠ ಮಾಡಕ್ಕಾಗಲ್ಲ. ಹಾಗೆ ಒಂದು ಪದ ಬಿಡು ಮತ್ತೆ. ಪ್ರಿಯತಮ ಕರುಣೆಯ ತೋರೆಯ ಸನಿಹಕ್ಕೆ ಬಾರೆಯ ತೀರಿಸಿ ಬಯಕೆಯ ಜೀವವ. ಒಂದ್ ಕ್ಷಣ ನನ್ನ ಎದೆ ಬರ್ತಾನೆ ನಿಂತೋಗಿತ್ತಲ್ಲ, ಅಷ್ಟೊಳಗೆ ನಾ ಬಡಿಯೋದು. ತಗೊಳ್ಳಿ ಸರ್, ನೀರು ಕುಡೀರಿ. ಕುಡಿಸ್ತೀಯಪ್ಪ, ನೀರು ಕುಡಿಸ್ತೀಯ? ಗೊತ್ತೇ ಬರುವ ಅಷ್ಟೊಳಗೆ ನಾ ಬಡಿಯೋದು. ಇದನ್ನೇ ಕ್ಲಾಸ್ ರೂಮ್ ಅನ್ಕೊಂಡಿದ್ದೀರೋ ಇಲ್ಲ ಡ್ರಾಮಾ ಸ್ಟೇಜ್ ಅನ್ಕೊಂಡಿದ್ದೀರೋ? ಸ್ಟುಪಿಡ್ ಫೆಲೋಸ್.
ಆದ್ರೆ ನೀವೆಲ್ಲ ಉದ್ಧಾರ ಆದಾಗೆ ಇದೆ. ಹಾಗಪ್ಪ ಇವ್ರಿಗೆ ಬುದ್ಧಿ ಕಲಿಸ್ಲಿ, ಹ್ಯಾಕ್ ಪಾಠ ಮಾಡೋದು ಇವ್ರಿಗೆ? ರಾಮ ರಾಮ, ನೀನೇ ಏನಾದ್ರು ದಾರಿ ತೋರ್ಸಪ್ಪ. ಏನ ಸರ್ ನಿನ್ನಲ್ವೋ ಆ ದೇವ್ರ ರಾಮನ್ ಕರೆದೆ. ಏ ಬರ ಬಾರ, ಬರೋದ್ ಬಂದಿದ್ಯಾ? 4 ಮಗ್ಗಿ ಸರಿಯಾಗಿ ಹೇಳ್ಬಿಟ್ಟು ಹೋಗು. ನಾಕೊಂದ್ಲ 4 ನಾಕೆಡ್ಲ 8 ಹೊಡಿಬಿಡಿ ಸರ್. ಅಲ್ವೋ 4 ಮಗ್ಗಿ ಹೇಳೋ ಅಂದ್ರೆ ಶುಭಮಂಗಳ ಪಿಕ್ಚರ್ ಹಾಡು ಹೇಳ್ತೀಯ? ಸರಿ ಹೇಳ. 4 ನಾಕೆಡ್ಲ 44 4 ಅಲ್ವೋ ಅಷ್ಟು ಸತಿ ಮಗ್ಗಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ತಪ್ಪ ಹೇಳ್ತೀಯಲ್ಲ? ಸಾರ್ ಅವನ್ಗೆ 4 ಮಗಿ ಸರಿಯಾಗಿ ಬರುತ್ತೆ, ಆದ್ರೆ ತಪ್ಪಾಗಿ ಹೇಳಿದ್ರೆ ನೀವು ಹುಡುಗಿರ ಹತ್ರ ಕಪಾಳ ಕೊಡಿಸ್ತೀರಲ್ಲ, ಅದಕ್ಕೆ ಬೇಕು ಅಂತ ತಪ್ಪಾಗಿ ಹೇಳ್ತಾರೆ. ಹೌದು ಸರ್, ಹಂಗೆ ಕಪಾಳು ಕೊಡಿಬೇಕಾರೆ ಕೆನ್ನೆ ಸೌಟಂಗ್ ಇರ್ಬೇಕು ಅಂತ ಎದುರಿಸ್ತಾನೆ. ಹೌದೇನಮ್ಮ? ಆಮೇಲೆ ಇನ್ನೇನ್ ಮಾಡ್ತಾನಮ್ಮ? ಕೆನ್ನೆ ಕೊಡಿಬೇಕಾರೆ ನಮ್ಗೆಲ್ಲ ಕೊಂಡ್ಕೊಳ್ತಾನೆ ಕಳ್ಳಾಟ ಆಗ್ತೇನೋ? ಈಗೆಲ್ಲ ಹೇಳಿದ್ರೆ ಬುದ್ಧಿ ಬೀಳಲ್ಲ. ಬಿಸಿಲಲ್ಲಿ 200 ಬಸ್ಗೆ ಹೊಡ್ಸಿದ್ರೆ ಆ ಬುದ್ಧಿ ಕಲಿತೆ ಅನ್ಸುತ್ತೆ. ನೀನು ಕುದ್ರಾಗ ಇವಾಗ್ಲೇ ಹೊಡಿಲ್ಲ ಸರ್, ಆಮೇಲೆ ಬಿಸಿಲಲ್ಲಿ ಹೊಡಿಯೋದು. ಹೋಗಿ ಕುದ್ರಾಗ, ನೀವು ಕೂತ್ಕೊಳ್ಳಿ ಸರ್. ಇದಕ್ಕೇನು ಕಮ್ಮಿ ಇಲ್ಲ. ಏನಾದ್ರು ತರ್ಲೆ? ಸರಿ ಈಗಾಗಲೇ ನೀವು ಉದ್ಧಾರ ಆದಾಗೆ ಇದೆ. ಎಲ್ಲ ನೆನ್ನೆ ಮಾಡಿದ ಪಾಠ ಅರ್ಥ ಆಗಿದೆ ಎಲ್ರಿಗೂ? ಇಲ್ಲ ಸಾರ್. ಯಾಕೋ 2 ಸತಿ ಓದ್ಯೇನೋ? ಓದಿದೆ ಸಾರ್. ಓದುದು ಅರ್ಥ ಆಗದೆ ಇದ್ರೆ ಕೂತ್ಕೊಂಡು ಬರಿಬೇಕು, ಅದು ಚೆನ್ನಾಗಿ ತಲೆ ಹೋಗುತ್ತೆ. ಬರ್ದ್ರೆ ನಮ್ಮಮ್ಮ ಕೈ ಮುಳೆ ಮುರಿತೀನಿ ಅಂದ್ರು ಸಾರ್. ಯಾಕೋ ಬರಿಬಾರ್ದಂತ? ಬರ್ದು ನಿಮ್ಮ ಅಣ್ಣ ಹಾಳಾದ, ನೀನು ಹಾಳಾಗ್ಬೇಡ ಅಂತಾರೆ ಸಾರ್. ಏನ್ ಬರ್ದು ಹಾಳಾದ್ನೋ? ಲವ್ ಲೆಟರ್ ಸಾರ್. ಯಾಕೋ? ಅವ್ರ ಮೇಡಮ್ಗೆ 200 ಲವ್ ಲೆಟರ್ ಬರ್ತಿದ್ದಂತೆ ಸಾರ್. ನಾನು ಬರಿಲ್ಲ ಸಾರ್. ಬೇಡಪ್ಪ, ನೀ ಬರೆಯೋ ತಂಟೆಗೆ ಹೋಗ್ಬೇಡ, ಬರೀ ಓದ್ಕೊಂಡೇ ಪಾಸ್ ಆಗ. ಕೂತ್ಕೋ. ನೀವ್ ಯಾರಿಗಾದ್ರೂ ಬರ್ದಿದ್ರ ಸಾರ್? ಅದು ಉದ್ಧಾರ ಆದಾಗ ನೀವೆಲ್ಲ. ಮದೇಶ, ಮನೆ ಪಕ್ಕ ಸುಬ್ಬ ಇದ್ದಾನಲ್ಲ, ಅವ್ನು ಯಾಕೋ 2 ದಿವಸ ಸ್ಕೂಲಿಗೆ ಬಂದಿಲ್ಲ? ಅಯ್ಯ, ಸುಬ್ಬನ್ ತಮ್ಮಂಗೆ 1 ವಾರದಿಂದ ಬೇದಿ ಸರ್. ಎಷ್ಟು ಔಷಧಿ ಹಾಕ್ತು ನಿಲ್ತಾನೆ ಇರ್ಲಿಲ್ಲ. ಅದನ್ನೇ ಅವ್ರ ಅವ್ವ ತಲೆಗೆ ಹಚ್ಕೊಂಡು ಮನೇಶ್ವರಂ ಬೆಟ್ಟಕ್ಕೆ ಬರ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ರು. ಶಿವರಾತ್ರಿ ನೋಡಿ. ಲೋ ಮಾದೇಶ, ಯಾರಾದ್ರೂ ಬೇದಿ ತಲೆಗೆ ಹಚ್ಕೊಂಡ್ ಬರ್ತೀನಿ ಅಂತ ಹರಕೆ ಹೊತ್ಕೋತಾರೇನೋ? ಸರ್, ಯಾರಾದ್ರೂ ಬೇದಿನ ತಲೆಗೆ ಹಚ್ಕೊಂಡಾರ? ಅದ್ರ ಯೋಚನೆನ ತಲೆಗೆ ಹಚ್ಕೊಂಡು ಮನೇಶ್ವರಂ ಬೆಟ್ಟಕ್ಕೆ ಹೋಗವ್ರೆ, ಅದಕ್ಕೆ ಅವನು ಬರ್ಲಿಲ್ಲ. ಹೇಳೋದು ಸರಿಯಾಗಿ ಬೋಳ ಕೇಳ ಬಂದಿದ್ದಾರೆ ಅವಾಗ. ಕುದ ಏನೇನೋ ಹೇಳ್ತಾರೆ. ಸರಿಯಾಗಿ ಹೇಳೋದ್ನಲ್ಲ ಸರ್. ಹೇಳ್ತಾರೆ ಸರಿಯಾಗಿ. ನೋಡಿ, ಮುಂದಿನ ಸೋಮವಾರ ಪೇರೆಂಟ್ಸ್ ಮೀಟಿಂಗ್. ನಿಮ್ ತಂದೆ ಅಥವಾ ತಾಯಿನ ಸಾಯಂಕಾಲ 4 ಗಂಟೆ ಹೊತ್ತಿಗೆ ಸ್ಕೂಲಿಗೆ ಕರ್ಕೊಂಡ್ಬರ್ಬೇಕು. ಯಾಕೆ ಸರ್? ಯಾಕೆಂದ್ರೆ ನಿಮ್ಗಳ ವಿಷಯ ಅವ್ರ ಹತ್ರ ಮಾತಾಡ್ಬೇಕು, ಅದಕ್ಕೆ. ಗೊತ್ತಾಯ್ತಾ? ಲಕ್ಷ್ಮಿ ನಿಂತ್ಕೊಳ್ಳಮ್ಮ. ಹೇಳಿ ಸರ್. ಹೋದ್ಸತಿ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಚಿಕ್ಕ ಮಗು, ಅದೇ ನಿಮ್ ತಾಯಿ ಎತ್ಕೊಂಡ್ ಬಂದಿದ್ರಲ್ಲಮ್ಮ ನಿಮ್ ತಂಗಿನ, ಅದ್ಯಾಕೆ ಒಂದೇ ಸಮ ಅಳ್ತಾ ಇತ್ತು, ಅದಕ್ಕೆ ಹುಷಾರಿರ್ಲಿಲ್ವಾ? ಅಯ್ಯ, ಅವಳು ನನ್ನ ತಂಗಿ ಅಲ್ಲ ಸರ್, ಮತ್ತೆ ಪಕ್ಕದ ಮನೆ ನಿಂಗಿ ಅವಳ ಮಗು. ನೀವತ್ ಹೇಳಿದ್ರಲ್ವಾ ಸರ್, ಎಲ್ಲಾ ತಾಯಿಂದ್ರು ಅವ್ರ ಮಕ್ಕಳನ್ನ ತೊಡೆ ಮೇಲೆ ಕೂಡ್ಸ್ಕೋಬೇಕು ಅಂತ ಹೇಳಿದ್ರಿ ಸರ್. ನೋಡಿದ್ರೆ ನಮ್ಮವ್ವ ಕೈ ಬೀಸ್ಕೊಂಡ್ಬಂದ್ಬಿಟ್ಟೋಳೆ. ನಾನ್ ಹೋಗಿ ಕಾಡಿ ಬೇಡಿ ನಿಂಗಿ ಮಗುನಿಸ್ಕೊಂಡು ನಾನು ಮಗು ತೊಡೆ ಮೇಲೆ ಕೂಡಿಸ್ದೆ. ಪಾಪ ಸರ್, ಆ ಮಗು ತನ್ನ ಅವ್ವನ್ ಬಿಟ್ಬಿಟ್ಟು ಬಂದಿದ್ದಲ್ವಾ ಸರ್, ಅದಕ್ಕೆ ಒಳಗ್ ಶುರು ಮಾಡ್ತು. ಜಾಣೆ ಅಯ್ಯೋ ಪ್ರೀತಿ, ನಾನು ಹೇಳಿದ್ದು ಅವ್ರವ್ರ ಮಕ್ಕಳನ್ನ ಅವ್ರವ್ರ ತೊಡೆ ಮೇಲೆ ಕೂರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಒಂದಕ್ಕೊಂದು ಸೇರಿ ಕಿತ್ತಾಡ್ತಾವೆ ಅಂತ. ನೀನ್ ನೋಡಿದ್ರೆ ನಿಂಗೆ ಮಗು ತಗೊಂಬಂದು ನಿಮ್ ತಾಯಿ ತೊಡೆ ಮೇಲೆ ಕೂರಿಸಿ. ಬುದ್ಧಿವಂತೆ. ಗೊತ್ತಾಗ ಆದ್ರೆ ನೀವೆಲ್ಲ ಉದ್ಧಾರ ಆದಾಗೆ ಇದೆ. ನಿಮ್ಮ ಹತ್ರ ಹೇಗೆ ನನಗೆ ಸಾಕಾಗೋಗಿದೆ. ನೀವು ಹೀಗೆ ಮಾಡ್ತಿದ್ರೆ ಒಂದ್ ದಿವಸ ತಲೆ ಕೆಟ್ಟು ಹುಚ್ಚಿ ಹಿಡಿದು ಹುಚ್ಚಾಸ್ಪತ್ರೆ ಸೇರ್ಬಿಡ್ತೀರಷ್ಟೇ. ಏನ್ ಸರಿನ್ರೋ? ಅಯ್ಯೋ ದೇವ್ರೆ, ಇವಕ್ಕೂ ಸ್ವಂತ ಬುದ್ಧಿ ಇಲ್ಲ, ಹೇಳ್ಕೊಟ್ಟಿದ್ದು ಕಲಿಯಲ್ಲ. ನಾನು ಏನು ಬಡ್ಕೊಂಡು ಸಾಯ್ಲಿ.
ಪಾಠ ಪ್ರವಚನ ಹೇಗೆ ನಡೀತಾ ಇದೆ? ಮಕ್ಕಳನ್ನೆಲ್ಲ ಚೆನ್ನಾಗಿ ತಯಾರಿ ಮಾಡಿದ್ದೀರಾ? ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಮೇಡಮ್. ಅವರು ಪರವಾಗಿಲ್ಲ, ಕಲಿತಾ ಇದ್ದಾರೆ. ಹಾಗಾದ್ರೆ ಎಲ್ಲ ಸಬ್ಜೆಕ್ಟ್ನಲ್ಲೂ ಕ್ವಶನ್ ಕೇಳಲ್ಲ, ಉತ್ತರ ಹೇಳ್ತಾರಾ? ಕೇಳಿ ಮೇಡಮ್, ಹೇಳ್ತಾರೆ ನೋಡಿ ಮಕ್ಕಳ. ಇನ್ಸ್ಪೆಕ್ಟರ್ ಮೇಡಮ್ ಕ್ವಶನ್ಸ್ ಕೇಳ್ತಾರೆ. ಯಾರು ಉತ್ತರ ಗೊತ್ತಿದೆ ಅವ್ರು ಮಾತ್ರ ಕೈ ಎತ್ತಿ ಆನ್ಸರ್ ಹೇಳ್ಬೇಕು, ಗೊತ್ತಾಯ್ತಾ? ತರಲೆ ಮಾಡಬಾರ್ದು, ಸರಿಯಾಗಿ ಸರಿ ಸರ್. ಹಾಂ ಕೇಳಿ ಮೇಡಮ್. ಹಾ, ಮೊದಲನೇದಾಗಿ ಸೈನ್ಸ್ನಲ್ಲಿ ಪ್ರಶ್ನೆ. ಸೂರ್ಯ ನಕ್ಷತ್ರ ಗ್ರಹವೋ, ನಮ್ಮ ಮೇಲೆ ಅದರ ಪರಿಣಾಮವೇನು? ಯಾರು ಹೇಳ್ತೀರಾ? ನೀನ್ ಹೇಳ್ತೀರಪ್ಪ? ಹಾ ಹೇಳು. ಸೂರ್ಯ ಗ್ರಹ ಮೇಡಮ್. ಅದು 1ನೇ ಮನೆಗೆ ಬಂದಾಗ ನಂಗೆ ಒಳ್ಳೇದಾಯ್ತದೆ, 4ನೇ ಮನೆಗೆ ಬಂದಾಗ ನಂಗೆ ಲಗ್ನ ಆಯ್ತದೆ ಅಂತ ನಮ್ಮ ಅವ್ವ ಹೇಳೋಳು ಮೇಡಮ್. ಸೂರ್ಯ ಹಾಗಲ್ಲ, 1ನೇ ಮನೇಲಿ ಇದ್ದಾನೆ 4ನೇ ಮನೇಲಿ ಇದ್ದಾನೆ ಅಂತ ಹೇಳ್ಬಾರ್ದಪ್ಪ. ಸೂರ್ಯ ಗ್ರಹ ಅಲ್ಲ, ನಕ್ಷತ್ರ. ಮಕ್ಕಳ ತಿಳಿತಾ? ಸೂರ್ಯ ನಕ್ಷತ್ರ. ಸೂರ್ಯ ನಕ್ಷತ್ರ. ಹೋಗ್ ಕುತ್ಕೋ. ನೀನೇ ದೊಡ್ಡ. ಈಗ ಕನ್ನಡದಲ್ಲಿ ಪ್ರಶ್ನೆ. ಕರ್ಣ ಯಾರು? ಅವ್ರು ಹುಟ್ಟಿದ್ದು ಹೇಗೆ? ಯಾರು ಹೇಳ್ತೀರಾ? ನೀ ಹೇಳ್ತೀಯಾ? ಸರಿ ಹೇಳು. ಕರ್ಣ ನಮ್ಮ ಪಟೇಲ್ರ ಮಗ ವೆಂಕಟೇಶ ಮೇಡಮ್. ಪ್ರತಿ ವರ್ಷ ಕುರುಕ್ಷೇತ್ರ ನಾಟಕದಾಗೆ ಅವನೇ ಕರ್ಣನ್ ಪಾತ್ರ ಹಾಕೋದು. ಅವ್ನು ಹುಟ್ಟಿದ್ದು ಟಿಪ್ಟೂರ್ ಗವರ್ನಮೆಂಟ್ ಆಸ್ಪತ್ರೆನಾಗೆ. ಅವ್ರವ್ವ ಸಾನೆ ನೋವು ತಿನ್ಮಕ್ಕೆ ಆಪರೇಷನ್ ಮಾಡಿ ತಗೋದ್ರಂತೆ. ಕರ್ಣ ಹಾಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟ ಅಂತ ಹೇಳ್ಬಾರ್ದಪ್ಪ. ಪಾಠನ ಸರಿಯಾಗಿ ಓದ್ಕೋ, ಕೂತ್ಕೋ. ಮೇಷ್ಟ್ರೆ, ನೀವು ಇನ್ನೂ ಚೆನ್ನಾಗಿ ಕರ್ಣನ್ ಬಗ್ಗೆ ಪಾಠ ಮಾಡ್ಬೇಕು. ಹೇಳ್ಕೊಡ್ತೀನಿ ಮೇಡಮ್, ಹೇಳ್ಕೊಡ್ತೀನಿ. ಈಗ ಲೆಕ್ಕದಲ್ಲಿ ಪ್ರಶ್ನೆ. ಯಾರು ಹೇಳ್ತೀರಾ? ನೀ ಹೇಳ್ತೀಯಾ? ಏನ್ ನಿನ್ನ ಹೆಸರು? ಮಾದೇಶ ಮೇಡಮ್. ಮಾದೇಶ ಅಲ್ಲಪ್ಪ, ಮಾದೇಶ. ಮಾದೇಶ ಅಲ್ಲಪ್ಪ, ಮಾದೇಶ. ಮಾದೇಶ ಹೇಳು. ಮಾದೇಶ. ಮಾದೇಶ. ಸರಿ, ಅದೇ ಇಟ್ಕೋ. ಈಗ ನೀನು ಜಾತ್ರೆಗೆ 25 ರೂಪಾಯಿ ತಗೊಂಡು ಹೋಗ್ತೀಯ. ಅದ್ರಲ್ಲಿ 5 ರೂಪಾಯಿಗೆ ಚಾಕ್ಲೇಟ್ ತಗೋತೀಯ, 10 ರೂಪಾಯಿಗೆ ಐಸ್ ಕ್ರೀಮ್ ತಗೋತೀಯ, ಮಿಕ್ಕಿರೋ 10 ರೂಪಾಯಿನ ಜೇಬಲ್ಲಿ ಇಟ್ಕೋತೀಯ. ಆ ದುಡ್ಡು ಕಳೆದೋಗುತ್ತೆ. ಕಳೆದೋಗಿರೋ ದುಡ್ಡು ಎಷ್ಟು? ಏನಾಯ್ತು? ಸಮಾಧಾನ ಮಾಡ್ಕೋ. ಅಳ್ಬೇಡಪ್ಪ. ಹಂಗೆಲ್ಲ ದುಡ್ಡು ಕಳ್ಕೊಂಡ್ರೆ ನಮ್ಮಪ್ಪ ಹೊಡಿತಾನೆ ಮೇಡಮ್. ಹೋದ್ಸಲಿ ಜಾತ್ರೆನಾಗೆ 10 ರೂಪಾಯಿ ಕಳ್ಕೊಂಡಿದ್ದಕ್ಕೆ ಕುಂಡಿ ಮೇಲೆ ಪಾಸುಂಡೆ ಬರಂಗ್ ಮಾಡ್ದಿದ್ದ ಮೇಡಮ್. ಪಾಸುಂಡೆ ಅಲ್ಲ ಮೇಡಮ್, ಪುರಿ ಉಂಡೆ. ನೋಡಪ್ಪ, ನೀನ್ ಲೆಕ್ಕ ಮಾಡದೇ ಇದ್ರೂ ಪರವಾಗಿಲ್ಲ, ಅಳ್ಬೇಡ ಅಳ್ಬೇಡ, ಕೂತ್ಕೋ. ಸರಿ ಮೇಡಮ್. ಈಗ ಗ್ರಾಮರ್ ನಲ್ಲಿ ಪ್ರಶ್ನೆ. ನಮ್ಮ ತಂದೆ ನಮ್ಮ ತಾಯಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು. ಇದು ಭೂತಕಾಲದಲ್ಲಿದೆ. ಇದು ವರ್ತಮಾನ ಕಾಲಕ್ಕೆ ಹೇಳ್ಬೇಕು. ಯಾರು ಹೇಳ್ತೀರಾ? ನೀನ್ ಹೇಳ್ತೇನಮ್ಮ? ಸರಿ, ನೋಡು, ಚೆನ್ನಾಗಿ ಯೋಚನೆ ಮಾಡಿ ಹೇಳ್ಬೇಕು. ವರ್ತಮಾನ ಕಾಲ ಅಂದ್ರೆ ಈಗ ನಡೀತಾ ಇರೋದು. ನಮ್ ತಂದೆ ನಮ್ ತಾಯಿನ ಬಾಯಿಗೆ ಬಂದಂಗ್ ಬೈತಾರೆ ಮತ್ತೆ ಹೊಡಿತಾರೆ. ಏನೇನೋ ಹೇಳ್ತಾ ಇದೆಯಲ್ಲಮ್ಮ ನೀನು. ಭೂತ್ಕಾಲ ಅಂದ್ರೆ ಹಿಂದೆ ನಮ್ಮಪ್ಪ ನಮ್ಮವ್ವನ ಶಾನೆ ಪ್ರೀತಿ ಮಾಡ್ತಿದ್ರು. ಆದ್ರೆ ಈಗ ಆ ಸರ್ಸಿ ಸಾವಾಸ ಮಾಡಿ ಬಾಯಿ ಬಂದಂಗ್ ಬೈತಾರೆ ಮತ್ತೆ ಹೊಡಿತಾರೆ. ಬೈತಾರೇನಮ್ಮ? ತುಂಬಾ ಹೊಡಿತಾರೇನಮ್ಮ? ಮೇಡಮ್ ಮೇಡಮ್ ಗೌರಿ, ನೀನು ಅಳೋದಂದ್ರೆ ಮೇಡಮ್ ಅಳಿಸ್ಬಿಟ್ಟಿಯಲ್ಲೇ. ಸಾರಿ ಮೇಡಮ್, ನಾನು ಗೌರಿ ಇಟ್ಕೊಂಡು ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ. ತಲೆ ಕೆಡಿಸ್ಬಿಡ್ತಾರೆ ಮೇಡಮ್. ಹೀಗೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಕ್ಷಮಿಸಿ ಮೇಡಮ್, ಕ್ಷಮಿಸಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನನಗೆ ಯಾರಾದ್ರೂ ಅಳ್ತಾ ಇರೋದು ನೋಡಿದ್ರೆ ನನಗೂ ಅಳು ಬಂದ್ಬಿಡುತ್ತೆ ಸರ್. ನೋಡಿದ್ರೆ ಮೇಡಮ್, ಕಣ್ಣು ಹೊರ್ಕೊಳ್ಳಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ಕಚ್ಚಿಪ್ ತಗೊಳ್ಳಿ ಮೇಡಮ್, ಕಣ್ಣು ಹೊರ್ಕೊಳ್ಳಿ ಮೇಡಮ್, ಕಣ್ಣು ಹೊರ್ಕೊಳ್ಳಿ ಮೇಡಮ್. ಏನಾನ ಒರೆಸಿದ್ದೀರಾ? ಇಲ್ಲ ಮೇಡಮ್, ಕ್ಲೀನ್ ಆಗಿದೆ. ಸಾರಿ ಮೇಡಮ್, ಅದು ಚಾಕ್ ಪೀಸು, ಡಸ್ಟರು, ಡಸ್ಟ್ ಅಲರ್ಜಿ. ನೀವು ಮುಂದಿನ ಕ್ವಶನ್ ಕೇಳಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಮುಂದಿನ ಕ್ವಶನ್ ಕೇಳಿ ಮೇಡಮ್, ಕೇಳಿ. ಕೊನೆಯದಾಗಿ ಸೋಷಿಯಲ್ ಸ್ಟಡೀಸ್ ನಲ್ಲಿ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರ
ಹೆಂಡತಿಯ ಹೆಸರೇನು? ಬೇಡ ಬೇಡ, ಯಾರು ಉತ್ತರ ಹೇಳ್ಬಿಡಿ, ನಾನೇ ಆಪ್ಷನ್ ಬೋರ್ಡ್ ಮೇಲೆ ಬರೀತೀನಿ, ನೋಡ್ಕೊಂಡು ಉತ್ತರ ಹೇಳಿ, ಸರಿನಾ? ಚೆನ್ನಾಗಿದೆ, ಇದು ಆಕ್ಚುಲಿ ಚೆನ್ನಾಗಿದೆ. ಹೌದಾ? ಮೊದಲನೆಯದು ಸುಶೀಲಾಬಾಯಿ. ಎರಡನೇದು ಕಸ್ತೂರಿಬಾಯಿ. ಮೂರನೇದು ಕಮಲಾಬಾಯಿ. ನಾಲ್ಕನೇದು ರಮಾಬಾಯಿ. ಹಾಲ್ ಬಾಯಿ. ಮೇಡಮ್, ಹಾ, ಅದ್ ಮೊದಲನೇದು ಬರ್ದಿದ್ದೀರಲ್ಲ, ಏನ್ ಮೇಡಮ್ ಅದು? ಎದ್ದಳು. ಯಾಕೋ ಕನ್ನಡ ಓದಕ್ ಬರಲ್ವಾ ನಿನ್ಗೆ? ಎಷ್ಟನೇ ಕ್ಲಾಸ್ ನೀನು? ಅವ್ನು 7ನೇ ಕ್ಲಾಸ್ ಮೇಡಮ್. ನೀವ್ ಸುಮ್ನಿರಿ ಮೇಸ್ಟ್ರೆ, ನೀನ್ ಓದೋ. ಸುಸುಲಾಬಾಯಿ. ಸುಶೀಲಾಬಾಯಿ ಅಲ್ಲಪ್ಪ, ಸುಶೀಲಾಬಾಯಿ. ಸುಸುಲಾಬಾಯಿ. ಇಲ್ಲಪ್ಪ, ಸುಶೀಲಾಬಾಯಿ. ಸುಸುಲಾಬಾಯಿ. ಸುಶೀಲಾಬಾಯಿ. ಸುಸುಲಾಬಾಯಿ. ಸರಿ ಕುತ್ಕೋ, ಮಾದೇಶ ಕುತ್ಕೋ. ಹಾ, ಯಾರು ಹೇಳ್ತೀರಾ? ಗೌರಿ, ನೀನ್ ಹೇಳ್ತೀಯಾ? ಕಸ್ತೂರಿಬಾಯಿ ಮೇಡಮ್. ವೆರಿ ಗುಡ್, ಕರೆಕ್ಟ್ ಆನ್ಸರ್. ಗೋರಿಗೆಲ್ಲ ಚಪ್ಪಾಳೆ ಹೊಡೀರಿ. ಹೇಳಕ್ಕಿಂತ ಮುಂಚೆ ಬೆರಳಲ್ಲಿ ಲೆಕ್ಕ ಹಾಕ್ತಿದ್ದಲ್ಲ, ಯಾಕೆ? ಓ ಅದಾ ಮೇಡಮ್, ಅವಲಕ್ಕಿ ಪವಲಕ್ಕಿ ಕಾಚನ ಮಿಲಿಮನ ಟಾಮ್ ಟೂಮ್ ಟಾಸ್ ಪೂಸ್ ಕೈ ಕೊಟ್ಟಾರ ಅಂತ ಹೇಳಿ ಲೆಕ್ಕ ಹಾಕಿ ಉತ್ತರ ಕಂಡಿಡ್ದೆ. ಹಾಗೆ ಎಣಿಸಿದ್ರೆ ಎಲ್ಲಾ ಪ್ರಶ್ನೆಗೂ ಎರಡನೇದೇ ಉತ್ತರ ಬರುತ್ತಲ್ವಾ? ನಾನೇನು ಅಷ್ಟು ದಡ್ಡಿನಾ ಮೇಡಮ್? ಒಂದೊಂದ್ ಪ್ರಶ್ನೆಗೂ ಒಂದೊಂದ್ ಬೆರಳಿಂದ ಲೆಕ್ಕ ಹಾಕ್ತೀನಿ, ಮಾತ್ರ ಉತ್ತರ ಕಂಡಿಡಿತೀನಿ. ಹಾಗೆಲ್ಲ ಲೆಕ್ಕ ಹಾಕಿ ಉತ್ತರ ಹೇಳ್ಬಾರ್ದು. ಪಾಠನ ಸರಿಯಾಗಿ ಓದ್ಕೋ, ಕೂತ್ಕೋ. ಮೇಸ್ಟ್ರೆ, ನೀವು ಮಕ್ಕಳನ್ನ ಇನ್ನೂ ಚೆನ್ನಾಗಿ ತಯಾರಿ ಮಾಡಬೇಕು. ಅವ್ರ ಮನದಟ್ಟು ಆಗೋ ಹಾಗೆ ನೀವು ಪಾಠ ಮಾಡಬೇಕು. ಆಯ್ತು ಮೇಡಮ್. ಇಸ್ಕೊಳ್ಳಿ ನೋಡಿ, ನಾಳೆ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬರ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ಪನಿಷ್ಮೆಂಟ್. ಈಗ ನಿಶ್ಶಬ್ದವಾಗಿ ಒಬ್ಬರಿಂದ ಒಬ್ರು ಸಾಲಾಗಿ ಹೋಗಿ ಗಲಾಟೆ ಮಾಡಬೇಡಿ, ಹೋಗಿ. ಹಾಂ, ಗುರುಭಕ್ತಿ ಅನುಗ್ರಹ ಹೋಗಿ, ಇದಕ್ಕೇನು ಕಮ್ಮಿ ಇಲ್ಲ. ಈ ಕ್ಲಾಸ್ ತೊಗೊಳ್ ಶುರು ಮಾಡಿ ಕೇವಲ 2 ತಿಂಗಳಾಯ್ತು ಮೇಡಮ್. ಇನ್ನೂ ಈ ಹುಡುಗರನ್ನ ಕಂಟ್ರೋಲ್ ತೊಗೊಳಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ಟೈಮ್ ಬೇಕು ಮೇಡಮ್, ದಯವಿಟ್ಟು ಕ್ಷಮಿಸಿ. ಇಲ್ಲ ಬಿಡಿ, ನೀವೆಷ್ಟು ಒಳ್ಳೆ ಟೀಚರ್ ಅಂತ ನನಗೆ ಗೊತ್ತು. ಹೋದ ವರ್ಷ ಬೇರೆ ಸ್ಟೇಟ್ ಅವಾರ್ಡ್ ತಗೊಂಡಿದ್ದೀರಾ, ಅದಕ್ಕೆ ತಾನೇ ರೆಕಮೆಂಡ್ ಮಾಡಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿದ್ದು. ನೀವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ, ಅದರಲ್ಲಿ ಅನುಮಾನನೇ ಇಲ್ಲ ಬಿಡಿ. ನೀವು ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋತೀನಿ ಮೇಡಮ್, ತುಂಬ ಥ್ಯಾಂಕ್ಸ್. ನೋಡಿ, ಹಳ್ಳಿಗಳೇ ನಮ್ಮ ದೇಶದ ಬೆನ್ನೆಲುಬು. ಇಲ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಇದರಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ. ಊರಿನ ಮುಖ್ಯಸ್ಥರು ದಾನಿಗಳ ಸಹಾಯದಿಂದ ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಮಾಡಿ ಪ್ರೈವೇಟ್ ಸ್ಕೂಲ್ಗೆ ಚಾಲೆಂಜ್ ಆಗೋ ಹಾಗೆ ನಾವು ಬೆಳಿಬೇಕು. ಅದರಿಂದ ಜನರ ಮೆಚ್ಚುಗೆನೂ ಸಿಗುತ್ತೆ, ನಮ್ಮ ಇಲಾಖೆಗೂ ಒಳ್ಳೆ ಹೆಸರು ಬರುತ್ತೆ. ನಾನು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಮೇಡಮ್, ಅದಕ್ಕೆ ತಮ್ಮ ಬೆಂಬಲ ಬೇಕು ನೋಡಿ. ನನ್ನ ಬೆಂಬಲ ಯಾವಾಗಲೂ ಇರುತ್ತೆ. ಸರಿ, ಟೈಮ್ ಆಯ್ತು, ನಾವು ಹೊರಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ಮೇಡಮ್, ನಮ್ಮೂರಿನಲ್ಲಿ ಅನಕ್ಷರಸ್ಥರು ತುಂಬ ಜನ ಇದ್ದಾರೆ. ಅವ್ರಿಗೋಸ್ಕರ ಒಂದು ವಯಸ್ಕರ ಶಿಕ್ಷಣ ಶಾಲೆ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ. ಅದಕ್ಕೂ ತಮ್ಮ ಸಹಕಾರ ಬೇಕು ಮೇಡಮ್. ನೋಡಿ, ನನ್ನ ಸಹಕಾರ ಯಾವತ್ತೂ ಇರುತ್ತೆ. ಸರಿ, ನಾ ಹೊರಡ್ಲಾ? ನಮಸ್ಕಾರ ಮೇಡಮ್, ತುಂಬ ಥ್ಯಾಂಕ್ಸ್. ನನಗೂ ಗೊತ್ತಾಯಿತು, ನಾನು ನಮಸ್ಕಾರ ಅಮ್ಮ. ಓ ನಮಸ್ಕಾರ, ಬನ್ನಿ ಮೇಟ್ರೆ. ನಮಸ್ಕಾರ ಮೇಸ್ಟ್ರೆ. ಹಾಂ, ನಮಸ್ಕಾರ ಗೌಡ್ರೆ. ಬನ್ನಿ ಕೂತ್ಕೊಳ್ಳಿ. ಹಾಂ, ರಜೆ ಮೇಸ್ಟ್ರು ಬಂದಿದ್ದಾರೆ, ಕಾಫಿ ತಗೋಬಾ. ತಂದಿರಿ. ಮೇಸ್ಟ್ರೆ, ನಿಮ್ಮನ್ನು ಯಾಕೆ ಬರೆಯಲಿದ್ದು ಅಂದರೆ, ಪ್ರತಿ ವರ್ಷದಾಗೆ ಈ ವರ್ಷನೂ ನಮ್ಮೂರ ಜಾತ್ರೆಗೆ ನಾಟಕ ಮಾಡಬೇಕಲ್ಲ. ಯಾವ ನಾಟಕ ಮಾಡೋದು, ಅದರ ತಯಾರಿ ಯಾವಾಗಿಂದ ಶುರು ಮಾಡೋದು ಅಂತ ವಿಚಾರಿಸೋಕೆ. ಗೌಡ್ರೆ, ಈ ಸರ್ತಿ ಸಂಪೂರ್ಣ ರಾಮಾಯಣ ಮಾಡಬೇಕು ಅಂತಿದ್ದೀವಿ. ನಾಟಕಕ್ಕೆ ಬೇಕಾದ ತಯಾರಿ ಎಲ್ಲ ಆಗೋಗಿದೆ. ಇನ್ನು ಪಾತ್ರಗಳ ಆಯ್ಕೆ ಒಂದು ನಡೆದು ಬಿಟ್ರೆ ನಾಟಕದ ರಿಹರ್ಸಲ್ ಶುರು ಮಾಡಿಬಿಡ್ಬೋದು. ಅಂದಾಗ ಈ ಸತಿ ರಾಮನ ಪಾತ್ರ ನೀವೇ ಮಾಡಿ, ಯಾಕೆಂದರೆ ನಿಮ್ಮ ಒಳ್ಳೆ ಶರೀರ ಹಾಗೂ ಶಾರೀರ ಇದೆ. ಆಮೇಲೆ ಆ ಪಾತ್ರ ತುಂಬ ಚೆನ್ನಾಗಿ ಒಪ್ಪುತ್ತೆ ನಿಮಗೆ ಗೌಡ್ರೆ. ತಗೊಳ್ಳಿ ಮಿಸ್ಟರ್. ಥ್ಯಾಂಕ್ಸ್ ಅಮ್ಮ. ಅಂದಂಗೆ ಸೀತೆ ಪಾಟ್ಗೆ ನಿಮ್ಮ ಸ್ಕೂಲ್ ಮೇಡಮ್ ಸುಶೀಲಾ ಅವ್ರಿಗೆ ಹೇಳ್ಬಿಡಿ. ಹೇಗಿದ್ರು ಅವ್ರಿಗೆ ಹವ್ಯಾಸಿ ನಾಟಕದಲ್ಲಿ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಯಾವ ಪಾತ್ರ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಗೆ ಆಗಲಿ ಗೌಡ್ರೆ, ಅವ್ರಿಗೆ ಹೇಳ್ತೀನಿ. ಹಾಗೆ ಮಂಡೋದರಿ ಪಾತ್ರಕ್ಕೂ ಅವರೇ ಯಾರನ್ನಾರು ಕರ್ಕೊಂಡು ಬಂದ್ಬಿಡ್ತಾರೆ.
ಇನ್ನು ಉಳಿದಿರೋ ಚಿಕ್ಕ ಪುಟ್ಟ ಹೆಣ್ಣು ವೇಷಕ್ಕೆ ತೆಳ್ಳಗೆ ಬೆಳೆದಿರೋ ಗಂಡು ಹುಡುಗರಿಗೆ ಹಾಕೋದು ಆಯ್ತು ನೋಡಿ. ಅದ್ಕೇನ್ ಬಿಡಿ ಮಿಸ್ಟ್ರೆ, ನಮ್ಮೂರಲ್ಲಿ ನಾಟಕದ ಕೈಯಾಲಿ ಇರೋ ಹುಡುಗರು ತುಂಬಾ ಜನ ಇದ್ದಾರೆ. ಹೇಳ್ಕೊಟ್ಟಿದ್ದನ್ನ ಶ್ರದ್ಧೆಯಿಂದ ಕಲ್ತು ಅಚ್ಚುಕಟ್ಟಾಗಿ ಮಾಡ್ತಾರೆ. ಮೇಟ್ರೆ, ಈ ಸರಿ ಸೀತೆ ಪಾಟು ನಮ್ಮ ರಾಜಿ ಕೈಲೇ ಮಾಡಿಸಿ. ಏನೋ ಕೂಸ್ ಆಸೆ ಪಡ್ತದೆ, ಅವಳೇ ಮಾಡ್ಲಿ ಇರಿ. ಏನು ಸೀತೆ ಪಾಟು ಇವಳ? ಸರಿಯಾಗಿ 4 ಡೈಲಾಗ್ ಹೇಳಕ್ ಬರಲ್ಲ, ಅಷ್ಟೊಟ್ಟು ಪಾಠ ಮಾಡ್ತಾಳ ಇವಳು. ಮಾಡ್ತೀನಿ, ಆ ಸುಶೀಲಾಗಿಂತ ಚೆನ್ನಾಗಿ ಮಾಡ್ತೀನಿ. ಏನ್ ಮಾಡೋದು ನಿನ್ ತಲೆ? ಬಾಯಿ ಬಿಟ್ರೆ ಬಣ್ಗೇಡು. ಸೀತೆ ಪಾಠ ಮಾಡ್ತಾಳಂತೆ, ಸೀತೆ ಪಾಠ. ನೋಡ್ರೆ ರೇಗ್ಬೇಡಿ. ನೋಡಮ್ಮ ರಾಜೇಶ್ವರಿ, ನಾಟಕದಲ್ಲಿ ಪಾಠ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲಮ್ಮ, ಅದಕ್ಕೆ ತುಂಬಾ ತಯಾರಿ ಬೇಕು. ಏ ನೀವೇ ಹೊಸಿ ಚೆನ್ನಾಗಿ ತಯಾರಿ ಕೊಡಿ ಮೇಟ್ರೆ. ಆಸೆ ಇದೆಯಲ್ಲ, ಕಲ್ತ್ಕೊತಾಳೆ. ಏಟೆ ಕಷ್ಟ ಆದ್ರೂ ಕಲ್ತ್ಕೊಂಡ್ ಮಾಡ್ತೀನಿ. ಆ ಸುಶೀಲಾಗಿಂತ ಚೆನ್ನಾಗೇ ಮಾಡ್ತೀನಿ. ಆಯ್ತಮ್ಮ, ಅಷ್ಟೊಂದು ಆಸೆ ಪಡ್ತಿದ್ಯಾ ಅಂದ್ಮೇಲೆ ನೀನೇ ಸೀತೆ ಪಾಠ ಮಾಡುವಂತೆ ನಾನು ಹೇಳ್ಕೊಡ್ತೀನಿ. ಮೇಷ್ಟ್ರೆ, ನಿಮ್ಗೇನಾರು ತಲೆಗಿಲೆ ಕೆಟ್ಟಿದ್ಯಾ? ತಲೆ ಗಟ್ಟಿಯಾಗಿದೆ ಅಂತ ಯಾರು ಬಂಡೆ ಕಲ್ಲಿಗೆ ಚಚ್ಕೋತಾರ? ನವಿಲ್ ನೋಡಿ ಕೆಂಬೂತ ಕುಣಿತಂತೆ, ಹಂಗ್ ಕುಣಿತಾವಳು ಇವಳು. ನೋಡಿ ಅತ್ತೆ, ನನ್ನ ಕೆಂಬೂತ ಅಂತಾರೆ. ಹೇಳ್ತೀನಿ ಸುಮ್ಕಿರೋ. ಮೇಟ್ರೆ, ಏನಮ್ಮ? ಈ ಸಲ ಯಾರು ಏಳ್ಲಿ ಬಿಡ್ಲಿ, ರಾಜಿನೇ ಸೀತೆ ಪಾಠ ಮಾಡೋದು. ಆ ಸುಶೀಲಂಗೆ ತಲೆ ಮೇಲೆ ಹೊಡೆದೋರ್ತಾರೆ ನಮ್ ರಾಜಿನ ತಯಾರು ಮಾಡಿ. ಆಯ್ತಮ್ಮ, ಹೊಡೆಯೋಣಂತೆ, ತಲೆ ಮೇಲೆ ಹೊಡೆಯೋಣಂತೆ. ಆಯ್ತು, ಇನ್ನು ನೀವ್ ಮಾತಾಡ್ಕೊಳ್ಳಿ, ನಂಗೆ ಕೊಟ್ಟಿಗೆ ತಾವ್ ಕೆಲಸ ಐತೆ. ಆಯ್ತು. ಬ್ಯಾಂಕ್ನಾಗ ಇಟ್ಟಿರೋ ಒಡವೆನೆಲ್ಲ ತಂದು ಜಿಗಿ ಜಿಗಿ ಮೈ ತುಂಬಾ ಹಾಕೊಂಡ್ಬಿಡ್ತೀನಿ. ನನ್ಗೂ ಗಿಲಿಟ್ ಒಡವೆ ಬೇಡ ಮೇಷ್ಟ್ರೆ. ಅಮ್ಮ ತಾಯಿ, ನೀನು ರಾಮನ್ ಜೊತೆ ಕಾಡ್ಗೆ ಹೋಗೋ ಸೀತೆ. ಯಾವ ಒಡವೆ ವಸ್ತ್ರನೂ ಹಾಕೋಗಿಲ್ಲ. ನಾರ್ಮಡಿ ಅಂದ್ರೆ ಸಿಂಪಲ್ ಆಗಿರೋ ಕಾಟನ್ ಸೀರೆ ಉಟ್ಕೋಬೇಕು. ಏನು ಬಿಚ್ಚೋಲೆ ಗೌರಮ್ಮನ್ ತರ ಇರ್ಬೇಕಾ? ಒಂದ್ ಒಳ್ಳೆ ಸೀರೆನೂ ಉಡಂಗಿಲ್ವಾ? ಸಿಂಪಲ್ ಅಂದ್ರೆ ಸಿಂಪಲ್ ಡ್ರೆಸ್ಸು. ಅದಕ್ಕೆ ನೀನು ಮಂಡೋದ್ರಿ ಪಾಠ ಮಾಡು. ಎಲ್ಲ ಒಡವೆ ವಸ್ತ್ರ ಹಾಕೋಬಹುದು, ಕಿರೀಟನೂ ಇಟ್ಕೋಬಹುದು, ಬಹಳ ಚೆನ್ನಾಗಿ ಕಾಣಿಸ್ತೀಯ. ಸರಿ, ಹಂಗಿದ್ರೆ ನಾನು ಮಂಡೋದ್ರಿ ಪಾಠ ಮಾಡ್ತೀನಿ. ಮೇಷೆ, ಈ ಮಂಡೋದ್ರಿ ಗಂಡ ಕಂಸನ್ ಪಾಠ ಯಾರು ಮಾಡ್ತಾರೆ? ಮಂಡೋದ್ರಿ ಗಂಡ ರಾವಣ ಕಣಮ್ಮ, ಕಂಸ ಅಲ್ಲ. ಹೋದ ವರ್ಷ ನೋಡಿದ್ರೆ ಕಂಸಲೀಲೆ ನಾಟಕ ಜ್ಞಾಪಿಸ್ಕೊತಾ ಇದೆಯಾ ನೀನ್ ನೋಡು. ಸಾರಿ ಮೇಷೆ, ಅದೇ ಆ ರಾವಣನ್ ಪಾಠ ಯಾರು ಮಾಡ್ತಾರೆ? ಅದೇನಮ್ಮ, ಶೆಟ್ಟಿ ಪೈಲ್ವಾನ್ ಧೈರ್ಯ ಅವ್ನ್ ಮಾಡ್ತಾನೆ. ಥೂ, ಆ ಕರಿಯನ ನಂಗವನ್ ಬೇಡಪ್ಪ. ಅವನು ಹೇಳ್ತಿ ಪಾಠು ನಾ ಮಾಡಕ್ಕಿಲ್ಲ. ತೂ ಅನ್ನಕ್ಕೆ ನೀ ಏನೋ ಅವನ ಜೊತೆ ಸಂಸಾರನ ಮಾಡ್ಬೇಕು. ಹಿಂಗೆಲ್ಲ ತಲಾಟೆ ಮಾಡಿದ್ರೆ ಯಾವ ಪಾಠ ಕೊಡಲ್ಲ ಅಷ್ಟೇ. ನಾನ್ ಮಂಡೋದರಿ ಆದ್ರೆ ಆ ಭೈರ ರಾವಣನು ಸೀತೆ ಸೀತೆ ಅಂತ ಸುಶೀಲಿನಿಂದ ಹೋಗ್ತಾನೆ. ಇನ್ನು ನೀವು ರಾಮ ಹೆಂಡತಿ ಸೀತೆ ಅಂತ ಸೀತೆ ಸೀತೆ ಅಂತ ಸುಶೀಲಿನಿಂದ ಹೋದ್ರೆ ನಾನೇ ನಾಟಕದಲ್ಲಿ ಕಡಲೆಪುರಿ ತಿನ್ಲ. ಆಯ್ತಮ್ಮ, ನೀನೇ ಸೀತೆ ಪಾಠ ಮಾಡುವಂತೆ, ಸರಿನಾ? ಬಿಚ್ಚೋಲೆ ಗೌರಮ್ಮ ಆದ್ರೂ ಪರವಾಗಿಲ್ಲ, ನಾನೇ ಸೀತೆ ಪಾಠ ಮಾಡ್ತೀನಿ. ನೆಶೆ ನೆಶೆ, ಒಂದೇ ಒಂದು ಕಾಸಿನ ಸರ ಕಳ್ಳ. ಕಾಸನ್ ಸರಾನು ಇಲ್ಲ, ಯಾವುದೂ ಇಲ್ಲ. ನೋಡ್ರೆ, ಹಾಕೊಳ್ಳಿ ಬಿಡಿ, ಏನೋ ಆಸೆ ಪಡ್ತಿದ್ದಾರೆ. ತಾಯಿ ಸೀತಾದೇವಿ ಕಾಡಿನಲ್ಲಿದ್ದಾಗ ತಾಯಿ ಅನ್ಸೂಯಾದೇವಿ ಕೊಟ್ಟಿರೋ ಒಡವೆಗಳನ್ನ ಹಾಕೊಂಡಿರ್ತಾಳೆ. ಕಾಡ್ಗೋಗಿ ಯಾರು ನೋಡಿದ್ರು ಸೀತೆ ಯಾವ ಒಡವೆಗಳನ್ನ ಹಾಕೊಂಡಿದ್ಲು ಅಂತ ಅಲ್ವೇ? ಮೇಷೆ, ಈ ಭೈರ ಅದೇ ಆ ರಾವಣ ನನ್ನ ಲಂಕೆಗೆ ಹೇಳ್ಕೊಂಡೋಗ ಸೀನಲ್ಲಿ ಸಿಂಪಲ್ ಆಗಿರೋ ವೈಟ್ ಚೂಡಿದಾರ ಹಾಕತ್ತೀನಿ. ಸೀರಿಯಲ್ ಎಳೆಯುವಾಗ ಬಿದ್ಬಿಟ್ರೆ ಯಾಕೆ? ಮಿನಿ ಸ್ಕರ್ಟ್ ಹಾಕೊಂಡ್ಬಿಡು, ಸಲೀಸಾಗಿರುತ್ತೆ. ನೋಡಿ ಮೇಷೆ ಹೆಂಗ್ ರೇಗಿಸ್ತಾರೆ. ಓ, ಹಾಗೆಲ್ಲ ಪೌರಾಣಿಕ ನಾಟಕದಲ್ಲಿ ಚೂಡಿದಾರ್ ಗಿಡಿದಾರ್ ಹಾಕೋಬಾರ್ದಮ್ಮ. ನಾನು ಆ ಭೈರಂಗ್ ಹೇಳ್ತೀನಿ, ಸೀರೆ ಎಳಿಬೇಕಾರೆ ಮೆಲ್ಲಿಗೆ ಎಳಿ ಅಂತ. ಎಳ್ದಂಗೂ ಇರ್ಬೇಕು, ಇಲ್ದಂಗೂ ಇರ್ಬೇಕು. ಹೇಗೆ? ಈ ಮಂಡೋದರಿ ಪಾಠ ಯಾರು ಮಾಡ್ತಾರೆ? ಯಾರಾದ್ರೂ ಮಾಡ್ತಾರೆ, ನಿನಗೇನು? ನಿನಗ್ ಬೇಕಾಗಿರೋದು ಸೀತೆ ಪಾಠ, ಅದ್ ಸಿಕ್ಕಿದೆಯಲ್ಲ. ಮಂಡೋದ್ರಿ ಪಾಠು ಆ ಸುಶೀಲಾ ಮೇಡಮ್ ಮಾಡ್ತಾರಮ್ಮ. ಮೇಷೆ, ಈ ಸ್ಟೇಜ್ ಮೇಲೆ ಹಿಂಗೆ ಸಿಡಿಮಿಡಿ ಅಂತಿದ್ರೆ ನಾನು ಅರ್ಧದಲ್ಲೇ ಎದ್ದು ಬಂದ್ಬಿಡ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡ್ಬಿಡ್ಬೇಡಮ್ಮ, ಆಭಾಸ ಆಗ್ಬಿಡುತ್ತ. ಆಮೇಲೆ ನನ್ನ ಮುಖ ನೋಡ್ಕೊಂಡು ನಕ್ಕೊಂಡಿರ್ಬೇಕಂತ ಹೇಳಿ ಬೇಕಾದ್ರೆ ರಾಮಂದು ಸೀತೆಗೂ ಒಂದು ಡ್ಯೂಟ್ ಸಾಂಗ್ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ, ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ. ಮೇಷ್ಟ್ರೆ, ಹಂಗೆ ಸೂರ್ಪನಿಗೆ ಒಂದೊಂದು ಐಟಮ್ ಸಾಂಗ್ ಹಾಕ್ಬಿಡಿ. ನಾನು ಬಲ್ಲಿಯ ಮಿಂಚು, ಕಲ್ಲು ಕತ್ತಿಯ ಅಂಟು, ಬೆಳಿಗ್ಗೆ ಬಿದ್ದೋಳು. ಸೀತಾ, ಹಾಗೆಲ್ಲ ಕೆಟ್ಟದಾಗ ಹಾಡು ಹಾಕ್ಬಾರ್ದು ಕಣೋ. ತಪ್ಪು. ಏಯ್, ಮಂಡಿಗೆ ಹೋಗಿ ಅಡಕೆ ಹಾಕಿ ಬಂದಲ್ಲ, ಹಾಕಿ ಬಂದೇನ? ಅದನ್ನೇ ಹೇಳುವಂತ ಬಂದೆ ಬುದ್ಧಿ. ಹೋಗೋ, ತೋಟದಾಗ ಕೆಲಸ ನೋಡು. ನೋಡೋಣ. ಮೇಷ್ಟ್ರೆ, ಹೋಗು. ಅಭ್ಯಾಸ ಮಾಡಿ. ಮೇಷೆ, ರಾಮನ್ಗೂ ಮಂಡೋದರಿಗೆ ಏನು ಡೈಲಾಗ್ ಇಲ್ಲ ತಾನೆ? ರಾಮನ್ ಮಂಡೋದ್ರಿ ಜೊತೆ ಏನಮ್ಮ ಮಾತುಕತೆ? ಆದ್ರೆ ಇವ್ರಿಗಿರುತ್ತಲ್ಲ ಆ ಸುಶೀಲನ್ ಜೊತೆ ಮಾತಾಡೆ. ರಾಜೇ ಸುಮ್ನಿರೋ, ನನ್ ಕೆಣಕ್ ಬೇಡ. ಮೇಷೆ,
ಇವ್ರಿಗೆ ನಮ್ಮ ಮನೆಗಿರೋ ರಾಮದೇವ್ರ ಫೋಟೋ ಒಂದ್ಸಲ ನೋಡಕ್ ಹೇಳಿ, ಎಷ್ಟು ಸೌಮ್ಯವಾಗಿದೆ ಅಂತ. ಅದ್ಬಿಟ್ಟು ಯಾವಾಗ್ಲೂ ಹನುಮಂತನ ತರ ಮುಖನ ಊದಿಸ್ಕೊಂಡೇ ಇರ್ತಾರೆ. ಹೌದಮ್ಮ, ನೀ ಹೇಳೋದು ಸರಿಯಾಗೇ ಇದೆ ಗೌಡ್ರೆ. ದಿನಾಲು ಸ್ನಾನ ಮಾಡಿ ಗಂಡ ಹೆಂಡತಿ ಇಬ್ರು ರಾಮದೇವ್ರ ಫೋಟೋ ಕೈ ಮುಗಿದು ನಾಟಕ ಸುಸೂತ್ರವಾಗಿ ನಡೀಲಿ ಅಂತ ಪ್ರಾರ್ಥಿಸ್ಕೊಳ್ಳಿ. ಇವ್ರು ಮಾಡ್ತಾ ಇರೋದು ರಾಮದೇವ್ರ ಪಾಟು, ಅದು ಚೆನ್ನಾಗಿ ಜ್ಞಾಪಕ ಇರ್ಲಿ. ಅದ್ಬಿಟ್ಟು ಹೆಸರಿ ತಕ್ಕನಂಗೆ ಕೃಷ್ಣ ಲೀಲೆ ಆಡ್ಬಾರ್ದು ಅಷ್ಟೇ. ಈ ಬಾಯ್ ಬಡ್ಕಿಗೆ ಹೋಗಿ ಆ ಸಾತ್ವಿ ಸೀತೆ ಪಾಠ ಕೊಡ್ತಿದ್ದೀರಲ್ಲ ಮೇಷ್ಟ್ರೆ, ನಿಮ್ಮನ್ನ ಆ ಶ್ರೀರಾಮಚಂದ್ರನೇ ಕಾಪಾಡ್ಬೇಕು. ಅದ್ ಸರಿ ಮೇಷ್ಟ್ರೆ, ಈ ಲಕ್ಷ್ಮಣನ್ ರೋಲ್ ಯಾರಿಗೆ ಕೊಡ್ತೀರಾ? ಅದೇನಮ್ಮ, ಪ್ರಾವಿಷನ್ ಸ್ಟೋರ್ ರಮೇಶ ಇಲ್ವಾ, ಅವ್ನು ಮಾಡ್ತಾನೆ. ಎತ್ತರಿಕೆ, ಬೆಳ್ಳಿಗೆ, ಗುಂಗುರು ಕೂರ್ಲು ಅವನಾ? ಅವನೇ. ಈ ಸೀತೆ ನೋಡಿದ್ರೆ ಲಕ್ಷ್ಮಣಂಗೆ ಲೈ ನೋಡಿ ಆಗಿದೆ. ಯಾಕೆ ಹೊಡಿಬಾರ್ದು? ಈ ರಾಮ ಆ ಮಂಡದ್ರಿಗೆ ಎಲ್ಲ ಎಲ್ಲಿ ಹೊಡಿಯುವಾಗ? ಮೇಷ್ಟ್ರೆ, ಹಿಂಗ್ ಮಾಡಿದ್ರೆ ಹೆಂಗೆ ಗೌಡ್ರೆ? ಈ ರಾಮಾಯಣನೇ ಚೇಂಜ್ ಮಾಡ್ಬಿಟ್ರೆ? ಏನು ರಾಮಾಯಣ ಚೇಂಜ್ ಮಾಡೋದ? ಅದ್ ಹೆಂಗೆ ಗೌಡ್ರೆ? ಹೇಗಿದ್ರು ಆ ಬೈರ ಇವಳನ್ನ ಸೀತೆ ಅಂತ ಕಾಡಿಗೆ ಹೇಳ್ಕೊಂಡು ಹೋಗಿರ್ತಾನೆ. ನಾನು ಹೋಗಿ ಕರ್ಕೊಂಡೇ ಬರೋದಿಲ್ಲ, ಹಾಗೆ ಅಯೋಧ್ಯೆಗೆ ಹೋಗ್ಬಿಡ್ತೀನಿ. ಇವಳು ಕಾಟನಾದ್ರೂ ತಪ್ಪತ್ತೆ. ಒಬ್ಬರೇ ಯಾಕೆ ಹೋಗ್ತೀರಾ? ಜೊತೆಗೆ ಮಂಡೋದ್ರಿಂದ ಕರ್ಕೊಂಡೋಗಿ ಚೆನ್ನಾಗಿರುತ್ತೆ. ಅಯ್ಯೋ ಎಲ್ಲಾದ್ರೂ ಉಂಟೆ. ಹಾಗೆಲ್ಲ ಕೆಟ್ಟದಾಗ ರಾಮಾಯಣ ಚೇಂಜ್ ಮಾಡಬಾರ್ದಮ್ಮ. ಅಪದ ನೋಡಿ, ದಯವಿಟ್ಟು ಇಬ್ರು ಈಗ ಜಗಳ ಮಾಡೋದು ನಿಲ್ಸ್ಬಿಟ್ಟು ರಾಮ ಸೀತೆ ತರ ಅನ್ಯೋನ್ಯವಾಗಿರೋಕೆ ಈಗ್ಲಿಲ್ಲೇ ಅಭ್ಯಾಸ ಮಾಡ್ಕೊಳ್ಳಿ. ಅದನ್ನ ಮೊದಲು ನೀವು ಇವ್ರಿಗೆ ಹೇಳಿ. ರಾಜಿ, ನೀವ್ ಕೆಲಸ ಆದ್ರೆ ಬಾ ಹೊಸಿ. ಬಂದೆ. ಬನ್ನಿ ಮೇಷ್ಟ್ರೆ, ಕೂತ್ಕೊಳ್ಳಿ. ಮೇಷ್ಟ್ರೆ, ಆದಷ್ಟು ಬೇಗ ನಾಟಕ ತಯಾರಿ ಶುರು ಮಾಡಬೇಕು. ನಮ್ಮೂರ್ ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ. ಅಂದಂಗೆ ಈ ಹನುಮಂತನ ಪಾಠ ಯಾರು ಕೊಡ್ತೀನಿ ಅಂದಿದ್ದೀರಾ ಮೇಷ್ಟ್ರೆ? ನಮ್ಮ ಸಿದ್ದನ್ಗೆ ಕೊಟ್ರೆ ಹೇಗೆ? ಅವನಿಗೂ ನಾಟಕದಲ್ಲಿ ಪಾಠ ಮಾಡಬೇಕು ಅಂತ ಬಹಳ ಆಸೆ ಇದೆ. ಗೌಡ್ರೆ, ನನ್ನ ಮನ್ಸಲ್ಲಿರೋ ಮಾತನ್ನೇ ನೀವು ಆಡಿದ್ರಿ ನೋಡಿ. ನಾನು ಅವನಿಗೆ ಆಗ್ಲೇ ನೀನು ಹನುಮಂತ ಅಂತ ಹೇಳ್ಬಿಟ್ಟೆ. ಅವನು ಖುಷಿಯಾಗಿ ಕೊಂಡ್ಕೊಂಡು ಮನೆಗೆ ಹೋದ. ಗೌಡ್ರೆ, ದಿನ ಸಾಯಂಕಾಲ ಸ್ಕೂಲ್ ಬಿಡೋದಕ್ಕೆ ನಿಮ್ಮ ಮದುವೆಯನ್ನು ಕರ್ಕೊಂಡು ಸ್ಕೂಲ್ ಹತ್ರ ರಿಹರ್ಸಲಿಗೆ ಬಂದ್ಬಿಡಿ. ಒಂದು ಚಿಕ್ಕದಾಗಿ ಪೂಜೆ ಮಾಡಿಬಿಟ್ಟು ನಾಟಕದ ರಿಹರ್ಸಲ್ ಶುರು ಮಾಡ್ಬೋಣ. ಆದರೆ ಒಂದು ಮಾತು ಗೌಡ್ರೆ, ನಿಮ್ಮ ತಾಯಿ ಬಂದವರು ಉಪಮಾನ. ಯಾಕೆ ಮೇಷ್ಟ್ರೆ? ಯಾಕೆ ಅಂದರೆ ಅದು ಇಂಗ್ಲೀಷ್ ಪಾಠದ ಥರ ಈ ಜನ್ಮದಲ್ಲಿ ಪೂರ್ತಿ ಆಗಲ್ಲ. ಅದೇನೋ ಸರಿ, ನನ್ನ ತಾಯಿ ಬಂದರೆ ನಾಟಕ ಪೂರ್ತಿ ಆಗಲ್ಲ, ನನ್ನ ಹೆಂಡತಿ ಬಂದರೆ ನಾಟಕ ಶುರುನೇ ಆಗಲ್ಲ. ಮೇಷ್ಟ್ರೆ, ಹೇಗಾದರೂ ಮಾಡಿ ಇವಳು ನಾಟಕ ಮಾಡೋದು ತಪ್ಪಿಸ್ಬೇಕಲ್ಲ. ನಮ್ಮೂರು ಮರ್ಯಾದೆ ಕಾಪಾಡೋದೀಗ ನಿಮ್ಮ ಕೈಲಿದೆ. ನೀವೇನು ಯೋಚನೆ ಮಾಡಬೇಡಿ ಗೌಡ್ರೆ. ನಿಮ್ಮ ಮನೆಯವ್ರನ್ನ ಸಾಯಂಕಾಲ ರಿಹರ್ಸಲ್ಲಿ ಕರ್ಕೊಂಬನ್ನಿ. ಏನಾದರೂ ಒಂದು ಉಪಾಯ ಮಾಡಿದ್ರಾಯ್ತು. ಸುಮ್ಮನೆ ಪಾಪ ಸ್ಕೂಲ್ ಮೇಡಮ್ ಸುಶೀಲಾ ಮೇಲೆ ಅನುಮಾನ ಪಡ್ತಾಳೆ. ಇತ್ತಾಳೆ ಕಿವಿ ನೋಡಿ ಯಾರೋ ಏನೋ ಊದಿದ್ದಾರೆ. ಬೇಜಾರಾಗಬೇಡಿ ಗೌಡ್ರೆ, ಎಲ್ಲ ಹೆಂಗಸರು ಅಷ್ಟೇನೆ. ಗಂಡಂದ್ರ ಮೇಲಿರೋ ಪ್ರೀತಿ ಹಾಗೆ ಮಾಡಿಸುತ್ತೆ. ನಾವು ಉಪಾಯವಾಗಿ ಆ ಸಂದರ್ಭನ ನಿಭಾಯಿಸಬೇಕು. ಏನು ಮಾಡೋದು ಮೇಷ್ಟ್ರೆ? ಏನು ಮಾಡೋದು ಗೌಡ್ರೆ? ನೋಡ್ರಿ, ಹಿಂಗ್ ಮಾಡೋದು ಹೆಂಗೆ ಮೇಷ್ಟ್ರೆ? ಬನ್ನಿ. ಆಯ್ತಾ? ಓಕೆನಾ? ಓಕೆ. ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಾಯ ನಾಥಾಯ ಸೀತಾಯ ಆಂಜನೇಯ ಗೋವಿಂದ ಗೋವಿಂದ. ಎಲ್ರಿಗೂ ಮಂಗಳಾರತಿ ಕೊಟ್ಟೆ. ರೆಡಿಯಾಗಿದ್ದಾನಾಗಲೇ. ಗೌಡ್ರೆ, ಪೂಜೆ ಏನೋ ಸಾಂಗವಾಗಿ ನೆರವೇರ್ತು. ಇನ್ನು ನಾಟಕದ ರಿಹರ್ಸಲ್ ಶುರು ಮಾಡಿಬಿಡ್ಬೋದು. ಪ್ರತಿ ವರ್ಷ ನಿಮ್ಮ ಪ್ರೋತ್ಸಾಹದಿಂದ ನಮ್ಮೂರಿನಲ್ಲಿ ನಾಟಕದ ಪ್ರದರ್ಶನ ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯೋದಕ್ಕೆ ನಮ್ಮ ತನು ಮನ ಧನ ಸಹಾಯ ತುಂಬ ಅತ್ಯವಶ್ಯಕ ಗೌಡ್ರೆ. ಹಾಗೆ ಆಗಲಿ ಮೇಷ್ಟ್ರೆ. ನಮ್ಮೂರಲ್ಲಿ ನಡೆಯೋ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಕುಟುಂಬದ ಸಹಕಾರ ಇದ್ದೇ ಇರುತ್ತೆ. ನೋಡ್ರಾಜಿ, ಇದು ಮನೇಲಿ ಮಾತಾಡ್ದಂಗಲ್ಲ, ಊರೊಟ್ಟಿನ ವಿಷಯ. ಊರವ್ರ ಮುಂದೆ ನಮ್ಮ ಮರ್ಯಾದೆ ಹೋಗ್ಬಾರ್ದು.
ಮೇಷ್ಟ್ರು ಹೇಳ್ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡಿ ತೋರಿಸಿ ಬೇಷ್ ಅನ್ನಿಸ್ಕೋಬೇಕು. ತಿಳಿತಾ? ಸರಿ ನನಗೇನು ಅಷ್ಟು ಗೊತ್ತಾಗಕ್ಕಿಲ್ವಾ? ನನಗೆ ಮೇಷ್ಟ್ರ ಮೇಲೆ ನಂಬಿಕೆ ಐತೆ. ಮೇಷ್ಟ್ರೆ ಹಾ. ನಿಧಾನವಾಗಿ ನನಗೆ ಅರ್ಥ ಆಗಂಗೆ ಹೇಳ್ತೀನಿ. ಆಯ್ತಮ್ಮ, ಹೇಳ್ಕೊಡ್ತೀನಿ. ನೋಡಿ, ಇದು ನಾಟಕದ ರಿಹರ್ಸಲ್ ಅಲ್ಲ. ಸುಶೀಲಾ ಮೇಡಮ್ ಇಲ್ಲೇ ಇದೆ. ಇಬ್ಬರು ನಾ ಹೇಳಿದ್ದು ಅಚ್ಚುಕಟ್ಟಾಗಿ ಮಾಡಿ ತೋರಿಸ್ಬೇಕು. ಯಾರು ಚೆನ್ನಾಗಿ ಮಾಡ್ತೀರಾ ನೋಡೋಣ. ಇದೊಂಥರ ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಓ, ಪಾಠಕ್ಕೆ ಮೊದಲೇ ಪರೀಕ್ಷೆನಾ? ನೀವ್ ಹೇಳ್ತಾ ಇದ್ರಿ ಅಂತ ಒಪ್ಪತ್ತಾ ಇದ್ದೀನಿ. ಇವ್ರೇನಾದ್ರೂ ಹೇಳಿದ್ರೆ ಬಿಲ್ಕುಲ್ ಆಗಲ್ಲ ಅಂತ. ಅದೇ ತಾನೇ ನಿನ್ನ ಕೈಲಿ ಕಿಸಕ್ಕಾಗೋದು. ಮೇಷ್ಟ್ರು ಹೇಳ್ಕೊಟ್ಟಿದ್ದನ್ನ ಸರಿಯಾಗಿ ಮಾಡಿ ತೋರಿಸಿ ಬೇಷ್ ಅನ್ನಿಸ್ಕೊ ನೋಡೋಣ. ಗೌಡ್ರೆ, ನೀವು ಸುಮ್ಮನಿರಿ, ಅವ್ರು ಮಾಡ್ತಾರೆ. ನೋಡಿ, ಈ ಸೀತೆ ಪಾಠ ಯಾರು ಅಂತ ಆಯ್ಕೆ ಆಗಬೇಕು. ಸುಶೀಲಾ ಮೇಡಮ್ಗೆ ಅದ್ರ ಅಭ್ಯಾಸ ಇದೆ. ರಾಜೇಶ್ವರಿ, ನಿಮ್ಗೆ ಆಸೆ ಇದೆ. ಯಾರಿಗೆ ಅವಕಾಶ ಸಿಗುತ್ತೆ ನೋಡೋಣ. ಇದರಲ್ಲಿ ಸ್ವಲ್ಪ ಸಂಭಾಷಣೆ ಇದೆ. ಚಿತ್ರಕೂಟದಲ್ಲಿ ರಿಹರ್ಸುವಾಗ ರಾಮ ಸೀತೆ ನಡುವೆ ನಡೆಯೋ ಒಂದು ಸಂಭಾಷಣೆ ಮತ್ತು ಹಾಡು, ಇದನ್ನಿಬ್ಬರು ಚೆನ್ನಾಗಿ ಓದ್ಕೊಂಡು ಭಾವಪೂರ್ಣವಾಗಿ ಸಂಭಾಷಣೆ ಹೇಳಬೇಕು. ಮಧುರವಾಗಿ ಹಾಡ್ಕೊಂಡು ಒಂದು ನೃತ್ಯ ಮಾಡಬೇಕು. ಯಾರು ಮೊದಲು ಮಾಡ್ತೀರಾ? ನಾನು ಮಾಡ್ತೀನಿ. ಮೊದಲು ಸುಶೀಲಾ ಮೇಡಮ್ ಮಾಡಲಿ, ನೀನು ನೋಡ್ಕೊ. ನೀನು ಅವ್ರಿಗಿನ್ನ ಚೆನ್ನಾಗಿ ಮಾಡುವಂತ ಆಮೇಲೆ. ಸುಶೀಲಾ ಮೇಡಮ್, ನೀವು ಮೊದಲು ಮಾಡಿ. ಗೌಡ್ರೆ, ಬನ್ನಿ ಕೂತ್ಕೊಳ್ಳೋಣ. ಮೇಷ್ಟ್ರೆ, ನಾವು ನೀವು ಕೂತ್ಕೊಳ್ರಪ್ಪ. ಕೂತ್ಕೊಳ್ಳಿ. ಚೆನ್ನಾಗಿ ನೋಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಆರ್ಯಪುತ್ರ, ಈ ಕಾಡಿನ ಪರಿಸರ ಎಷ್ಟು ಸುಂದರವಾಗಿದೆ, ಶಾಂತವಾಗಿದೆ. ಆಹಾ, ನಿರ್ಮಲವಾದ ಈ ಕೊಳ, ತೇಲಾಡುವ ಹಂಸಗಳು, ಹೂವಿನ ಬಳ್ಳಿ, ಸುತ್ತುವ ಭ್ರಮರ, ನೆಗೆವ ಜಿಂಕೆಗಳು, ನಲಿವ ನವಿಲುಗಳು, ಮಂದ ಮಾರುತ, ಕೋಗಿಲೆಯ ಕುಹು ಕುಹು. ಆಹಾ, ಎಷ್ಟು ಸುಂದರವಾದ ರಮಣೀಯ ದೃಶ್ಯ. ನೋಡುವವರನ್ನು ಮತ್ತೇರಿಸುವ ಈ ಸನ್ನಿವೇಶದಲ್ಲಿ ನನಗೆ ಹಾಡುವ ಮನಸ್ಸಾಗುತ್ತಿದೆ. ಇಲ್ಲಿ ನಾನೇ ಕವಿ, ನಾನೇ ಗಾಯಕಿ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾರಾಗ, ಅತಿ ಮಧುರ. ನೀಲಿಯ ಬಾನಿನ ಬೆಳ್ಮುಗಿಲೆ, ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ನೀಲಿಯ ಬಾನಿನ ಬೆಳ್ಮುಗಿಲೆ, ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ಜೇನಿನ ಹೊನಲೆ ಉಕ್ಕುವ ವೇಳೆ, ಓ ಓ, ಜೇನಿನ ಹೊನಲೆ ಉಕ್ಕುವ ವೇಳೆ, ಒಲವೇ ಸುಖದ ಉಯ್ಯಾಲೆ, ಅತಿ ಮಧುರ ಅನುರಾಗ. ತುಂಬ ಚೆನ್ನಾಗಿ ಮಾಡಿದ್ಯಮ್ಮ. ಕೂತ್ಕೋ. ರಾಜೇಶ್ವರಿ, ಈಗ ನಿನ್ ಸರ್ದಿಯಮ್ಮ, ನೀನು ಮಾಡ್ತೋ. ಹೇಗೆ ಮಾಡ್ತೀಯ ನೋಡ್ತೀನಿ. ಇಷ್ಟೇನಾ ಮೇಷ್ಟ್ರೆ? ಸುಲಭ ಅಮ್ಮ. ಇಂಥ ಎಷ್ಟು ನಾಟಕ ನೋಡಿಲ್ಲ ನಾನು. ಹಾಂ, ಮೇಡಮ್. ಮೇಷೆ, ಮೊದಲು ನಾನು ಹಾಡಾಡ್ತೀನಿ. ಹಾಡು. ಆಲಾಪದಿಂದ ಅನುರಾಗ, ಜೀವನ ಸಂಧ್ಯಾ ರಾಗ, ಜೇನಿನ ಹನಲೆ ಉಕ್ಕುವ. ಅಯ್ಯೋ, ನಿಲ್ಸಮ್ಮ ತಾಯಿ, ನಿಲ್ಸು. ಶ್ರುತಿ ಜೊತೆ ಹಾಡಮ್ಮ. ಅದೇ ಮೇಷ್ಟ್ರೆ, ಸುಶೀಲಾ ಮೇಡಮ್ ಒಬ್ರೇ ಆಡ್ಲಿಲ್ವಾ? ನಾನಕ್ ಶ್ರುತಿ ಜೊತೆ ಆಡ್ಬೇಕು? ನಾನು ಒಬ್ರೇ ಆಡ್ತೀನಿ. ಶ್ರುತಿ ಜೊತೆ ಅಂದ್ರೆ ಶ್ರುತಿಬದ್ಧವಾಗಿ ಆಡ್ಬೇಕಮ್ಮ. ಇಲ್ಲೇ ಕೇಳೋದು ಕೆಟ್ಟದಾಗಿರುತ್ತೆ. ಸರಿ ಮೇಷ್ಟ್ರೆ, ಹೊಸಿ ಟೈಮ್ ಕೊಡಿ, ಕಲಿತೀನಿ. ಆಮೇಲೆ ನೃತ್ಯದಲ್ಲಿ ಲಾಲಿತ್ಯ ಇರಬೇಕು, ಇಲ್ಲದೆ ನೋಡೋದಕ್ಕೆ ಚೆನ್ನಾಗಿರಲ್ಲಮ್ಮ. ಅದೇನ್ ಮೇಷ್ಟ್ರೆ, ಶ್ರುತಿ ಇರ್ಬೇಕಮ್ಮ ಅಂತೀರಾ, ಲಲಿತ ಇರ್ಬೇಕಮ್ಮ ಅಂತೀರಾ? ನಂಗದೆಲ್ಲ ಗೊತ್ತಾಗಕ್ಕಿಲ್ಲ. ಅದು ಲಲಿತಾ ಅಲ್ಲಮ್ಮ, ಲಾಲಿತ್ಯ ಅಂದ್ರೆ ಒಳ್ಳೆ ಹಾವ ಭಾವ ಅಂತ. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ, ಬಿಡಿ ಮೇಷ್ಟ್ರೆ, ಅದೆಲ್ಲ ಅವ್ರಿಗೆ ಅರ್ಥ ಆಗಕ್ಕಿಲ್ಲ. ನೋಡಿ ಮೇಷ್ಟ್ರೆ, ನನ್ನ ಕತ್ತೆ ಅಂತಾರೆ. ಅವ್ರು ಬೈದಿದ್ದು ನಿನಗಲ್ಲಮ್ಮ, ನಿನ್ ದನಿಗೆ. ಗೌಡ್ರೆ, ಸುಮ್ಮನಿರಿ, ಅವ್ರು ಒಂದೊಂದಾಗಿ ಮಾಡ್ತಾರೆ. ಹೋಗ್ಲಿ ಬಿಡಮ್ಮ, ಒಂದಿಷ್ಟು ಡೈಲಾಗ್ ಸಾರು ಹೇಳು. ಅಯ್ಯೋ ಪುತ್ರ. ಅಯ್ಯೋ ಪುತ್ರ ಅಲ್ಲಮ್ಮ, ಅದು ನಿನ್ನ ಗಂಡ ಆರ್ಯ ಪುತ್ರ. ಸರಿಯಾಗಿ ನೋಡ್ಕೊಂಡು ಮಾಡು.
ಆರ್ಯಪುತ್ರ, ಈ ಕಾಸಿನ ಸರ ಎಷ್ಟು ಸುಂದರವಾಗಿದೆ. ಹೌದಮ್ಮ, ಅದು ಕಾಸಿನ ಸರ ಅಲ್ಲ, ಕಾಡಿನ ಪರಿಸರ. ನಿನ್ ಮನಸ್ಸಿನ ಒಡವೆ ಧ್ಯಾನದಲ್ಲೇ ಇದೆ ಅಂತ ಕಾಣಿಸುತ್ತೆ. ಸರಿಯಾಗಿ ಮುಂದಕ್ಕೆ ನೋಡ್ಕೊಂಡು ಮಾಡು. ಆರ್ಯಪುತ್ರ, ಈ ಕಾಡಿನ ಪರಿಸರ ಎಷ್ಟು ಸುಂದರವಾಗಿದೆ, ಶಾಂತವಾಗಿದೆ. ನಿರ್ಮಲವಾದ ಈ ಕೊಳ. ನಿರ್ಮಲ ಅಲ್ಲ ತಾಯಿ, ಅದು ನಿರ್ಮಲ. ನಿರ್ಮಲ ನಿರ್ಮಲ ಅಂದ್ರೆ ಅಸಹ್ಯ ಕೊಳಕು ನೀರು, ಅದು ನಿರ್ಮಲವಾದ ಕೊಳ. ಸರಿಯಾಗಿ ನೋಡ್ಕೊಂಡು ಮಾಡತ್ತ ಈ ಮುಂದೆ. ನಿರ್ಮಲವಾದ ಈ ಕೊಳ, ತೇಲಾಡುವ ಹಿಂಸೆಗಳು. ಮೂಕಣಮ್ಮ, ನೀನ್ ತೇಲಾಡಿದ್ರೆ ನೋಡೋರ್ಗೆ ಹಿಂಸೆನೆ ಅದು. ಅಯ್ಯೋ, ಅದು ತೇಲಾಡುವ ಹಂಸಗಳು. ಸರಿಯಾಗಿ ಮುಂದಕ್ಕೆ ನೋಡ್ಕೊಂಡು ಮಾಡಮ್ಮ. ತೇಲಾಡುವ ಹಂಸಗಳು, ಹೂವಿನ ಬಳ್ಳಿ, ಸುತ್ತುವ ಬರೀ ಮರ. ಬರೀ ಮರ ಅಲ್ಲ ತಾಯಿ, ಅದು ಭ್ರಮರ. ಇಲ್ಲಿ ಹೂವಿನ ಬಳ್ಳಿ ಸುತ್ತಿರೋದು ಮರಕ್ಕೆ, ಅದು ಸುತ್ತ ಸುತ್ತೋದು ಭ್ರಮರ, ದುಂಬಿ ಕಣಮ್ಮ. ಮುಂದಕ್ಕೆ ಸರಿಯಾಗಿ ನೋಡ್ಕೊಂಡು ಮಾಡು ತಾಯಿ. ಹೂವಿನ ಬಳ್ಳಿ, ಸುತ್ತುವ ಭ್ರಮರ, ನೆಗೆವ ಜಿಂಕೆಗಳು, ನಲಿವ ನವಿಲುಗಳು. ಕರೆಕ್ಟ್. ಇಲ್ಲಿ ನೀವು ನಲಿವ ನವಿಲು ಅಂತ ತಪ್ಪಾಗಿ ಬರ್ದಿರಲ್ಲ, ಅದು ನುಲಿವ ನವಿಲು ಅಲ್ವಾ? ಅದು ನಿಮ್ಮತ್ತೆ ನಿನ್ನ ಗಂಡನ ಎದುರಿಗೆ ನುಲಿಯೋದಕ್ಕೆ ಕೇಳಿರೋದು. ಇಲ್ಲಿ ನವಿಲು ಪ್ರಕೃತಿ ಮಧ್ಯ ನಲಿಯೋದಮ್ಮ. ಸರಿಯಾಗಿದೆ, ಸರಿಯಾಗಿದೆ, ಮುಂದಕ್ಕೆ ಮಾಡು. ಮಂದವನ್ನು ಮಾರುತ್ತಾ ತಾಯಿ, ನೀನೇನು ಮಾರೋದು ಬೇಡ, ಅದು ನಾನು ಕೊಳ್ಳೋದು ಬೇಡ. ಮಂದ ಮಾರುತ ಅಂದ್ರೆ ತಂಪಾದ ಗಾಳಿ. ಸರಿಯಾಗಿ ನೋಡಿಪ್ಪ, ಸರಿಯಾಗಿ ನೋಡಿ ಮಾಡು. ಮಂದ ಮಾರುತ ಕೋಗಿಲಿಯ ಕುಹು 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 ಕುಹು. ಆಹಾ, ಎಂತಹ ಸುಂದರವಾದ ರಮಣೀಯ ದೃಶ್ಯ. ಕರೆಕ್ಟ್. ನೋಡುವವರನ್ನು ನೋಡ್ರಿ, ಹಿಡ್ಕೊಳ್ರಿ, ಬಿದ್ದೋಗ್ಬಿಟ್ಟಾನು. ಯಾಕಮ್ಮ ತೂರಾಡ್ತಾ ಇದ್ಯಾ? ಮತ್ತೆ ಇರ್ದಂಗೆ ಯಾಕೆ ಮಾಡ್ಬೇಕಲ್ಲ ಉಮೇಶ್? ಓ, ಅದು ತಲೆಗೇರಿರೋ ಮತ್ತಲ್ಲಮ್ಮ, ಮನಸ್ಸಿಗಾಗೋ ಮತ್ತು ಆನಂದ, ಸಂತೋಷ ಕಣಮ್ಮ. ಅದು ನಾನು ನಿಂತ್ಕೊಂಡೆ ಮಾಡ್ಬೋದು. ಮಾಡು. ಮತ್ತೇರಿಸುವ ಈ ಸಂದರ್ಭದಲ್ಲಿ ನನಗೆ ಹಾಡು ಸಾಗುತ್ತಿದೆ. ಇಲ್ಲಿ ನಾನೇ ಕವಿ, ನಾನೇ ಗಾಯ. ಮೇಷ್ರೆ, ಏನಮ್ಮ ನಾಟಕ ಅಂದ್ರೆ ಹಿಂಗೆಲ್ಲ ಮಾಡ್ಬೇಕಾ? ಕಣಮ್ಮ, ನಾ ಸೀತೆ ಅಲ್ವಾ, ಒಂದ್ ಮೂಲೆನ ಕೂತ್ಕೊಂಡು ಅಯ್ಯೋ 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 ಅಯ್ಯೋ, ಎಲ್ಲ ಸೀನಲ್ಲೂ ಹಾಗೆ ಹೇಳಕ್ಕಾಗಲ್ಲಮ್ಮ. ನಾಟಕ ನವರಸಗಳ ಪಾಕ, ಜನರನ್ನು ರಂಜಿಸ್ಬೇಕಲ್ಲ, ಅದಕ್ಕೆ ಹಾಡು, ನೃತ್ಯ ಎಲ್ಲ ಬೇಕು. ಬರೀ ತಾಳೋಕೆ, ಕೋಪ ಮಾಡ್ಕೊಳಕ್ಕೆ ನಿನ್ ಸಂಸಾರ ಕೆಟ್ಟೋಯ್ತೇನಮ್ಮ. ನೋಡಮ್ಮ ರಾಜೇಶ್ವರಿ, ನಿನಗೀಗ ಈ ಪಾಠ ಮಾಡೋದು ತುಂಬಾ ಕಷ್ಟ. ನಿಂಗೆ ತುಂಬಾ ತಯಾರಿ ಬೇಕು, ಸಮಯ ಇಲ್ಲ. ಜಾತ್ರೆ ಬೇರೆ ಹತ್ರ ಬಂತು. ಕೆಟ್ಟಾಗ ನಾಟಕ ಆಡಿದ್ರೆ ನೋಡೋ ಜನ ಆಡ್ಕೊಂಡು ನಗ್ತಾರಮ್ಮ. ಅದಕ್ಕೆ ಈ ವರ್ಷ ಸುಶೀಲಾ ಮೇಡಮ್ ಸೀತೆ ಪಾಠ ಮಾಡಿ, ನೀನು ಮುಂದಿನ ಸಾಲಿನಲ್ಲಿ ಕೂತ್ಕೊಂಡು ನೋಡ್ಕೊ. ಬರೋ ವರ್ಷ ನೀನೇ ಸೀತೆ ಪಾಠ ಮಾಡೋದತ್ತೆ. ಈಗ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಇಂಗ್ಲೀಷ್ ಪಾಠ ಓದ್ಕೊಳಮ್ಮ. ಸರಿ ಮಾಸ್ಟ್ರೆ, ಹಂಗೆ ಆಗ್ಲಿ. ಆದ್ರೆ ಮುಂದಿನ ವರ್ಷ ನಾನೇ ಹೀರೋಯಿನು, ನಾನೇ ಸೀತೆ. ಆಯ್ತಮ್ಮ. ನಾಟಕ ಯಾವ್ದಾದ್ರು ಸರಿ. ಮುಂದಿನ ವರ್ಷ ಕುರುಕ್ಷೇತ್ರ ನಾಟಕ ಮಾಡ್ತೀವಿ. ಅದ್ರಲ್ಲಿ ನೀನೇ ಸೀತೆ, ನೀನೇ ಹೀರೋಯಿನ್. ಈಗ ಮನೆಗೆ ಹೋಗಮ್ಮ. ಬಿಸಿ ಬಿಸಿ ಮುದ್ದೆ ಮಾಡಿಟ್ಟಿರ್ತೀನಿ, ಆರಕ್ಕೆ ಮುಂಚೆ ಬಂದು ನುಂಗಿ. ಇಲ್ಲೇ ಕಂಡವ್ರ ಹತ್ರ ಹಟ್ಕೊಂಡು ಕುಂತ್ಕೋಬೇಡಿ. ತಕ್ಕಳಿ ಮೇಷ್ಟೆ, ಹಂಗೆ ಬರ್ತೀನಿ. ಆಯ್ತಮ್ಮ. ಸುಶೀಲಾ ಮೇಡಮ್, ಬನ್ನಿ ಬನ್ನಿ ಬನ್ನಿ. ನೋಡಿ, ನೀವು ಡೈಲಾಗ್ಸ್ ಎಲ್ಲ ನೋಡ್ಕೊಂಡು ಬೇಗ ರೆಡಿ ಆಗಿಬಿಡಿ. ಜಾತ್ರೆ ಬೇರೆ ಹತ್ರ ಬಂತು, ಸಮಯ ಇಲ್ಲ. ದಿವಸ ಸ್ಕೂಲ್ ಬಿಡೋ ಹೊತ್ತಿಗೆ ನೀವು ರಿಹರ್ಸಲಿಗೆ ಬಂದ್ಬಿಟ್ರೆ ಸಾಕು. ಸರಿ ಮಿಸ್ಟರ್. ಇವಾಗ ಮನೆಗೆ ಹೋಗಿ. ಆಗ್ಲಿ ಮಿಸ್ಟರ್, ನಾನು ಇನ್ನು ಬರ್ತೀನಿ ಗೌಡ್ರೆ. ನಮಸ್ಕಾರ. ನೀವುಗಳು ಹೋಗ್ರಪ್ಪ, ನಾಳೆ ಇದೇ ಟೈಮ್ಗೆ ರಿಹರ್ಸಲಿಗೆ ಬಂದ್ಬಿಡಿ. ಹೋಗಿ ಹನುಮಂತ, ನೀನು ಹೊರಡಪ್ಪ. ಚೆನ್ನಾಗಿ ಅಭ್ಯಾಸ ಮಾಡ್ಕೋ. ದಿನ ಮನೆ ಕೆಲಸ ಮುಗಿಸ್ಕೊಂಡು ಡ್ರಾಮಾ ಪ್ರಾಕ್ಟೀಸ್ ಬಂದ್ಬಿಡೋ. ತಪ್ಪಿಸ್ಬೇಡವಾ. ಗೌಡ್ರೆ, ಹೇಗೆ ಮಾಡಿದೆ ನಾನು ಮಾಡಿದ ಪ್ಲಾನು? ಹೇಗಿದೆ? ಎಷ್ಟಾದರೂ ನೀವು ಮೇಸ್ಟ್ರಲ್ವಾ, ಒಳ್ಳೆ ಮಾಸ್ಟರ್ ಪ್ಲಾನೇ ಮಾಡಿದ್ದೀರಾ. ಆದರೂ ನಿಮ್ಮ ಮನೆಯವ್ರ ಮುಂದೆ ಸುಶೀಲಾಯಿಂದ ಸ್ವಲ್ಪ ದೂರ ಇದ್ದು ನಡ್ಸಿದ್ರೆ ಇಬ್ಬರಿಗೂ ಕ್ಷೇಮ ನೋಡಿ. ಹಾಗೆ ಆಗಲಿ ಮೇಸ್ಟ್ರೆ, ಆದರೆ ಇವಳು ಮುಂದಿನ ವರ್ಷನೂ ಇದೇ ಥರ ಖ್ಯಾತೆ ತೆಗೆದ್ರೆ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಗೌಡ್ರೆ? ಮುಂದಿನ ವರ್ಷದೊತ್ತಿಗೆ ನಿಮ್ಮ ಮನೆಯವ್ರ ಕೈಗೆ ಒಂದು ಪುಟ್ಟ ರಾಜಿನ, ಪುಟ್ಟ ಕೃಷ್ಣನ ಕೊಟ್ಬಿಡಿ. ಅವ್ರು ಅದ್ರ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ, ಎಲ್ಲ ಮರ್ತು ಬಿಡ್ತಾರೆ. ನೀವು ನನ್ನ ತಮಾಷೆ ಮಾಡಂಗೆ ಆಗ್ಬಿಟ್ರ ಮೇಸ್ಟ್ರೆ?
ನೋಡ್ರೆ ನಿಮ್ಮ ತಾಯಿ ಆಸೆನೂ ಅದೇ ಅಲ್ವೇ? ನನ್ನ ಹಾರೈಕೆನೂ ಅದೇ. ತಮ್ಮೆಲ್ಲರ ಆಶೀರ್ವಾದ ಆರೈಕೆ ಸದಾ ನಮ್ಮ ಮೇಲೆ